ऐसो बसंत सरस सुहायो, ऐसो बसंत सरस सुहायो, ऐसो बसंत सरस सुहायो, अम्बुवे डार भंवरा गुंजारो, अम्बुवे डार, अम्बुवे डार, अम्बुवे डार, अम्बुवे डार, अम्बुवे डार, अम्बु. ನೀವು ಇಲ್ಲಿ ಡಿಗ್ರಿ ಎಲ್ಲ ಮುಗಿಸಿ ಮುಂಬೈಗೆ ಹೋಗುವ ಮುನ್ನಾ ದಿನ ಅಥವಾ ಒಂದು ಸ್ವಲ್ಪ ದಿನ ಮೊದಲು ಮನೆಯವ್ರ ಹತ್ರ ಎಲ್ಲ ಈ ರೀತಿ ಮುಂಬೈಗೆ ಹೋಗ್ತಾ ಇದ್ದೀನಿ ಅಥವಾ ನಾನಲ್ಲಿ ಸಂಗೀತದ ಕಲಿಕೆಗಾಗಿ ಬೇರೆ ಯಾವುದೋ ದೊಡ್ಡ ಊರಿಗೆ ಹೋಗ್ತಾ ಇದ್ದೇನೆ ಅಂತನೋ ಅಥವಾ ಹಿಂಗೊಂದು ಹೋಟ್ಲಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಅಂತ ಏನಾದರೂ ವಿಷಯವನ್ನ ಮನೆ ಸದಸ್ಯರ ಹತ್ರ, ಬಹುಶಃ ತಂದೆಯವರು ಅವಾಗ ತೀರ್ಕೊಂಡಿದ್ರು ಅನ್ಸುತ್ತೆ, ಅಣ್ಣನ ಹತ್ರ ಏನಾದರೂ ಹೇಳಿದ್ರ? ಹೇಗೆ ಮಾಡ್ತೇನೆ, ಏನು ಮಾಡ್ತಾನೆ ಅನ್ನುವ ಸ್ಪಷ್ಟ ಕಲ್ಪನೆ ನನಗೂ ಇದ್ದಿರ್ಲಿಲ್ಲ. ಹಾಗಾಗಿ ಅವರಿಗೆ ನಾನು ಹೇಳುವ ಪ್ರಶ್ನೆ ಬರ್ತಿರ್ಲಿಲ್ಲ. ಆದ್ರೂ ಮನೆಯವರಿಗೆ ಗೊತ್ತಿತ್ತು, ಏನು ಮುಂಬೈ ಅಂದ್ರೆ ಊರನ್ನು ಬಿಟ್ಟು ಹೋಗ್ತಾ ಇದ್ದೇನೆ ಅನ್ನೋದು. ಮುಂಬೈಗೆ ಹೋಗ್ತೀರಿ ಅಂತ ಹೇಳಿದ್ರಿ, ಗೊತ್ತಿತ್ತು. ಅದಕ್ಕೆ ಅವರ ಪ್ರತಿಕ್ರಿಯೆ ಅಂದ್ರೆ ಸಹಕಾರ, ಡೈರೆಕ್ಟ್ ಸಹಕಾರ ಇಲ್ಲದೆ ಇದ್ರು ವಿರೋಧನೂ ಇರ್ಲಿಲ್ಲ. ಅಲ್ಲ, ಸಹಕಾರ ಅಂತಂದ್ರೆ ಏನು, ಒಂದ್ ಸ್ವಲ್ಪ ದುಡ್ಡು ಗಿಡ್ ಕೊಟ್ಟು ಇದು ಮಾಡೋದು, ಅದೇನಾದ್ರು? ಅದಕ್ಕೆ ನನ್ನ ಹಿರಿಯ ಅಣ್ಣ ಮಂಜುನಾಥ್ ಭಟ್ರೆ ಖರ್ಚಿಗೆ ಸ್ವಲ್ಪ ಕೊಟ್ಟಿದ್ರು. ನನ್ನ ಆರ್ಥಿಕ ಸ್ಥಿತಿಯ ಕಲ್ಪನೆ ಮಾಧವ ನಾಯಕರಿಗೆ ಇರುವುದರಿಂದ ಅವರೇ ಅದನ್ನೆಲ್ಲ ಮಾಡಿದ್ರು. ಟಿಕೆಟ್ ಎಲ್ಲ ಎಲ್ಲ ವ್ಯವಸ್ಥೆ ಮಾಡಿದ್ರು. ಆಮೇಲೆ ನೀವು ಹೇಳಿದ್ರಿ, ನೀವು ಅಲ್ಲಿ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇರುವಾಗ್ಲೇ ಸಂಜೆ ಎಲ್ಲ ಕೆಲಸ ಮುಗಿದ ನಂತರ ಎದುರುಗಡೆ ಸಂಗೀತ ಕ್ಲಾಸಿಗೆ ಹೋಗ್ತಿದ್ರಿ ಅಂತ ಹೇಳಿ. ಅವಾಗ್ಲೂ ಕೂಡ ನೀವು ಅಲ್ಲಿ ಪೇ ಮಾಡೇ ಸಂಗೀತ ಕ್ಲಾಸಿಗೆ ಹೌದು. ಅಲ್ಲಿ ಈಗ ಫೀಸಿನ ಅಮೌಂಟ್ ನಂಗೆ ನೆನಪಿಲ್ಲ. ನನ್ಗೆ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದೆ, ಪಗಾರ ಬರ್ತಿತ್ತು ತಕ್ಕ ಮಟ್ಟಿಗೆ, ಅದನ್ನ ಅಲ್ಲೊಂದ್ ಸ್ವಲ್ಪ ಕೊಟ್ಟು. ಹೌದು. ಆಮೇಲೆ ಆ ಕ್ಲಾಸಿಗೆ ಹೋಗುವಾಗ್ಲೇ ನೀವು ಅಲ್ಲಿ ಅವಾಗ ಅನೇಕ ಮುಂಬೈನಲ್ಲಿರುವಂತಹ ಸಂಗೀತ ಕಲಾವಿದರ ಅಲ್ಲಿ ನನ್ನ ಜೊತೆಗಿನ ಸಹ ವಿದ್ಯಾರ್ಥಿಗಳ ಜೊತೆಗೆ ನಾ ತಬಲಾ ಬಾರಿಸೋದು, ಅವರೆಲ್ಲ ಘರ ಬೈಠಕ್ಕಲ್ಲಿ ಆಗ್ತಿತ್ತು ಆವಾಗ, ಮನೆಯ ಗಾಯನ ಅಂದಾಗ ಅಥವಾ ಯಾವ್ದಾದ್ರು ಬೇರೆ ಬೇರೆ ಕಾರಣಗಳಿಂದ ಅವರಿಗೆಲ್ಲ ತಬಲಾ ಕಂಪನಿ ನಾನು ಮಾಡ್ತಿದ್ದೆ. ನಾನು ಕಲಿತಾ ಇರೋದು ಗಾಯನ ಆದ್ರೂ ನನ್ನ ತಬಲಾ ಆಕ್ಟಿವಿಟಿ ಆಗ್ಲೂ ಚಾಲು ಇತ್ತು. ಅವರಿಗೆಲ್ಲ ನಾನು ಕಂಪನಿ ಮಾಡ್ತಾ ಇದ್ದೆ. ಹಾಗಾಗಿ ಒಂದ್ ರೀತಿಯ ಎಲ್ಲರ ಜೊತೆಗೆ ನಾನು ಜನಪ್ರಿಯನಾಗಿದ್ದೆ. ಅದೆಲ್ಲ ಹೆಲ್ಪ್ ಆಯ್ತು. ಹೊನ್ನಾವರದಂತ ಅಥವಾ ಇಡಗುಂಜಿ ಅಂತಹ ಸಣ್ಣ ಊರಿನಿಂದ ನೇರವಾಗಿ ಮುಂಬೈಗೆ ಹೋದ್ರಿ. ಅಲ್ಲಿ ನಿಮಗೆ ಭಾಷೆಯ ಸಮಸ್ಯೆ ಆಗಿತ್ತು. ಅದು ನಾನು ಗ್ರಾಜುಯೇಟ್ ಆದದ್ರಿಂದ ಇಂಗ್ಲಿಷ್ ಸ್ವಲ್ಪ ಹೆಲ್ಪ್ ಆಯ್ತು ನನಗೆ. ಮತ್ತೆ ಸ್ವಲ್ಪ ಮರಾಠಿ ಮತ್ತೆ ಹಿಂದಿ ಬರ್ಲಿಕ್ಕೆ ಶುರು ಆಯ್ತು ವ್ಯವಹಾರಕ್ಕೆ ತಕ್ಕ. ಎಷ್ಟು ಬೇಕೋ ಅಷ್ಟು. ನಂತರ ಉತ್ತಮವಾದ ಹಿಂದಿ ಎಲ್ಲ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರಿ. ಆಮೇಲೆ ಇದೆಲ್ಲ ನಡೀತಾ ಇರುವಾಗ ನೀವು ಒಂದ್ ತಂಬೂರ ತಗೊಂಡ್ರಿ. ಹೌದು. ಅದು ಬಹಳ ಇಂಟ್ರೆಸ್ಟಿಂಗ್. ಅದು ನಾನು ಎಲ್ಲಿ ಕೆಲಸಕ್ಕಿದ್ನೋ ಹೋಟೆಲ್ನಲ್ಲಿ, ಅಲ್ಲಿ ಒಂದು 7-8 ತಿಂಗಳದ ಪಗಾರನ್ನು ಒಟ್ಟಿಗೆ ತಕೊಂಡು ನನಗೆ ನೆನಪಿರುವ ಹಾಗೆ 850 ರೂಪಾಯಿಗೆ ಒಂದು ತಂಬೂರ ನಾನು ಖರೀದಿ ಮಾಡಿದ್ದೆ. ಆ ಕಾಲದಲ್ಲೇ 850 ರೂಪಾಯಿ. ಈಗ ದೊಡ್ಡ ಅಮೌಂಟ್ ಅಲ್ವಾ? ನಿಮ್ಮ ಎಲ್ಲಾ ಸಂಬಳವನ್ನ ಖರ್ಚೆಲ್ಲ ಹೋಗ್ಲಾಡಿಸಿ ಇಟ್ಕೊಂಡು ಸೇವ್ ಮಾಡಿ, ಅದು ಬಹಳ ನನ್ನ ಜೀವನದ ಬಹಳ ದೊಡ್ಡ ಪೂಂಜಿ, ಕ್ಯಾಪಿಟಲ್ ಅಂತ ಹೇಳ್ತೇವಲ್ಲ ಅದು. ಅದನ್ನ ಖರೀದಿ ಮಾಡಿ ಒಂದು ತಂಬೂರ ತಕೊಂಡೆ. ನಿಮ್ಗಲ್ಲೇ ಹೋಟೆಲ್ನಲ್ಲೇ ಆ ತಂಬೂರ ನಿಮ್ಗೆ ವಸತಿ ಸೌಕರ್ಯ ಮಾಡಿದ್ರು? ಅಲ್ಲೂ ಅಂದ್ರೆ ಅದು ನರಸಿಂಹ ನಾಯಕರ ಪರಿಚಯದ ವ್ಯಕ್ತಿ ನಾನಾದ್ರಿಂದ ಒಂದು ಸ್ಪೆಷಲ್ ಕನ್ಸಿಡರೇಷನ್ ಇತ್ತು. ಮತ್ತೆ ಬಮನ್ ಕಾಚೋರ ಅಂದ್ರೆ ಬ್ರಾಹ್ಮಣನ ಅಂತ ಹೇಳಿ ಸ್ವಲ್ಪ ಒಂದು ಬೇರೆ ಇದು ಕೊಟ್ಟಿದ್ರು. ಹೊಸ ತಂಬೂರನೇ ತಗೊಂಡಿದ್ರಿ? ಯಾರೋ ಉಪಯೋಗಿಸಿದ್ದು ಆ ತರ ವಸ್ತು ಮೀರಜ್ನಿಂದ ಡೆಲಿವರ್ ಆಗಿತ್ತು ಅಲ್ಲಿ. ಹೌದು. ಆಮೇಲೆ ಆ ತಂಬೂರನ ನೀವು ತಿರುಗಿ ಇಲ್ಲಿ ಹೊನ್ನಾವರಕ್ಕೆ ಬರುವಂತ ಟೈಮ್ ನಲ್ಲಿ ಯಾವ ತರ? ಅದು ಬಹಳ ರೋಚಕವಾದ ಕತೆ. ಆವಾಗೆಲ್ಲ ಕೊಂಕಣ್ ಟ್ರೈನ್ ಏನಿರಲಿಲ್ಲ, ಬಸ್ನಲ್ಲೇ ನಾವು ಹೋಗಿ ಬರ್ತಾ ಇದ್ದೆವು. ಮುಂಬೈನಿಂದ ಬೇರೆ ಕಾರಣದಿಂದ ನನಗೆ ಊರಿಗೆ ಬರುವ ಸಂದರ್ಭ ನಿರ್ಮಾಣ ಆಯ್ತು. ಆವಾಗ ನಾನು ಬಸ್ನಲ್ಲಿ ಹೊನ್ನಾವರ
ಟು ಕುಮ್ಟಾ ಬಸ್ ಅಥವಾ ಮುಂಬೈ ಟು ಭಟ್ಕಳ ಎಕ್ಸ್ಪ್ರೆಸ್ ಇರ್ಬೋದು ಅಂತ ನನಗೀಗ ನೆನಪು. ಇರ್ಬೋದು, ಅದೇ ಆವಾಗ ಡೈರೆಕ್ಟ್ ಬಸ್ ಇತ್ತೋ ಇಲ್ಲ ಹೌದು. ಗೊತ್ತಿಲ್ಲ. ಅಲ್ಲಿ ನಾನು ಡ್ರೈವರ್ ಮತ್ತು ಪ್ಯಾಸೆಂಜರ್ ಮಧ್ಯದ ಒಂದು ಜಾಲಿವಾಲ ಒಂದು ಕ್ಯಾಬಿನ್ ನಲ್ಲಿ ಎದುರು ಇಟ್ಟು ನಿಲ್ಲಿಸಿ ತಂಬೂರವನ್ನು ಕಟ್ಟು ಬೆಳಗ್ಗೆ ತನಕ ನಾನು ಹಿಡ್ಕೊಂಡು ನಿಂತು ಬಂದಿದ್ದೇನೆ. ಅರೌಂಡ್ ಒಂದು 16 ತಾಸು ಹಿಡಿದು ನಿಂತಿದ್ದೆ ನಾನು. ಬಸ್ ನಲ್ಲಿ ಇದ್ದವ್ರಿಗೆಲ್ಲ ಒಂದು ಬಹಳ ಆಶ್ಚರ್ಯ, ಏನು ತಗೊಂಡು ಹೊರಟಿದ್ದಾರೆ ಮುಂಬೈದಿಂದ. ಹೌದೌದು. ಅದು ಅಂದ್ರೆ ಅದು ಕಾಣ್ಲಿಕ್ಕೆ ಒಂದ್ ರೀತಿ ಬಂದೂಕ್ ತರ ಕಾಣ್ತಾ ಇತ್ತು. ಸ್ವಲ್ಪ ಸಂಶಯದಿಂದಲೂ ಕೆಲವರು ನೋಡಿದ್ದಿರ್ಬಹುದು. ಹೌದು, ಈಗ್ಲೂ ಇದೆ ಅನ್ಸುತ್ತೆ ನಿಮ್ಮ ಹತ್ರ. ಹೌದು, ಅದನ್ನ ಈಗ ನಾನು ನಮ್ಮ ಗುರುನಾಥ್ ಭಟ್ರ ಮನೆಯಲ್ಲಿ ಇಟ್ಟಿದ್ದೇನೆ ಅದನ್ನು. ಅದು ನನ್ನ ಮೊದಲನೇ ಆಸ್ತಿ, ಪೆಹ್ಲಾ ಪ್ಯಾರ್ ಆದ್ರಿಂದ ಹಾಗಾಗಿ ಅದನ್ನ ಪ್ರತಿ ವರ್ಷ ನಾನು ಹೋಗಿ ನೋಡಿ ಅದನ್ನ ಸ್ವಲ್ಪ ಮಾತಾಡ್ಸಿ ತೆಂಗಿನೆಣ್ಣೆ ಎಲ್ಲ ಹಚ್ಚಿ ಮತ್ತು ಪುನಃ ಚಂದ ಮಾಡಿ ಜವಾರಿ ಎಲ್ಲ ಮಾಡಿ ಬರ್ತೇನೆ. ಅದೇ ನೀವು ಅವಾಗ ಒಂದ್ ಮಾತು ಹೇಳ್ತಾ ಇದ್ರಿ, ತಂಬೂರ ಎಲ್ಲ ಎಷ್ಟು ಪುರಾತನವಾಗಿರುತ್ತೆ ಅಥವಾ ಅದನ್ನ ಎಷ್ಟು ಉಪಯೋಗಿಸ್ತಾ ಹೋಗ್ತಾರೆ. ಹೌದು, ಅದ್ರದ್ದು ಇನ್ನೂ ಹೌದು. ಅಂದ್ರೆ ಅದು ಸೀಸನ್ ಆದ ಹಾಗೆ ಅದು ಹಲ್ಕ ಆಗ್ತದೆ. ಹಲ್ಕ ಆದ ನಂತರ ಅದರ ಗೂಂಜ್ ಅಂತ ಹೇಳ್ತೇವಲ್ಲ, ರೆಸೊನೆನ್ಸ್, ಅದು ತುಂಬಾ ವೃದ್ಧಿ ಆಗ್ತಾ ಹೋಗ್ತದೆ. ಆದ್ದರಿಂದ ಇನ್ ಕೇಸ್ ಆಫ್ ತಾನ್ಪುರ ಓಲ್ಡ್ ಈಸ್ ಗೋಲ್ಡ್. ಅದರಿಂದ ನಿಮ್ಮ ಹತ್ರ ಇರುವಂತ ಅತ್ಯಮೂಲ್ಯ ವಸ್ತುಗಳಲ್ಲಿ ತಂಬೂರ. ಹೌದು, ಅದು ಮತ್ತೆ ಆ ಕಾಲದ ಕಾರಿಗೀರು ಕೂಡ ಚೆನ್ನಾಗಿತ್ತು. ಈಗೆಲ್ಲ ಪ್ಲಾಸ್ಟಿಕ್ ಎಲ್ಲ ಬಂದು ತುಂಬಾ ಅದು ಬೇರೆ ತರ ನೇಚರಲಿ ತುಂಬಾ ಅದು ಕಮರ್ಷಿಯಲೈಸ್ ಆಗಿ ಅದು ಅದರ ಕುಲಗೆಟ್ಟಿದೆ. ಆವಾಗೆಲ್ಲ ಏನು ಅದನ್ನ ಡಿಯರ್ನ ಕೋಡಿನಿಂದ ಮಾಡಿದ ಬ್ರಿಡ್ಜ್, ಅದು ಬಹಳ ಸ್ಪೆಷಲ್ ಬ್ರಿಡ್ಜ್ ಈಗಲೂ ಇದೆ. ಮತ್ತೆ ಪ್ಲಾಸ್ಟಿಕ್ ಅಲ್ಲ, ಅದರ ಕಸೂರಿ ಕೆಲಸ ಎಲ್ಲ ಜಿಂಕೆಯ ಕೋಡ್ನ ಇಂದ ಮಾಡಿ ಕೆತ್ತಲಾದ ಕೆತ್ತನೆ ಈಗಲೂ ಇದೆ. ಈಗೆಲ್ಲ ಪ್ಲಾಸ್ಟಿಕ್ ಬಂದಿದೆ. ನೀವು ಅಲ್ಲಿ ಮುಂಬೈದಲ್ಲಿ ಬಹುಶಃ ಎಷ್ಟು 1 ವರ್ಷ ಕೆಲಸ ಮಾಡಿದ್ರ ಹೋಟ್ಲಲ್ಲಿ? ಅವಾಗ ಒಂದು 9 ತಿಂಗಳ ಮಾಡಿ ಈಗ ತಂಬೂರ ಎಲ್ಲ ಖರೀದಿ ಮಾಡ್ಕೊಂಡು ವಾಪಸ್ ಮತ್ತೆ ಏನೋ ಒಂದು ಅನಾರೋಗ್ಯದ ಸಮಸ್ಯೆಯಿಂದ ವಾಪಸ್ ಆ ಕಾಲಖಂಡದಲ್ಲಿ ನನಗೆ ನಮ್ಮ ಊರಿನವರೇ ಆದ ಗಜಾನನ್ ಯಾಜಿಯವರ ಪರಿಚಯ ಆಯ್ತು. ಅವರು ಮುಂಬೈದಲ್ಲಿ, ನಮ್ಮೂರಿನವರವರು ಮುಂಬೈದಲ್ಲಿ ಮುನ್ಸಿಪಾಲಿಟಿ ಸ್ಕೂಲಿನ ಸಂಗೀತ ಪ್ರಾಧ್ಯಾಪಕರ ಕೆಲಸ ಮಾಡ್ತಾ ಇದ್ರು ಗಜಾನನ್ ಯಾಜಿಗಳು. ಅವ್ರ ಮನೆಗೆಲ್ಲ ನಾನು ಹೋಗ್ತಿದ್ದೆ. ಅವರು ನನಗೆ ಅಡ್ವೈಸ್ ಮಾಡಿದ್ರು, ನೀ ಇಲ್ಲಿ ಮುಂಬೈ ಯೂನಿವರ್ಸಿಟಿ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ಗೆ ಸೇರ್ಕೊಂಡ್ರೆ ಒಳ್ಳೇದು. ಆ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ಟೈಮ್. ಹೌದು, ಹೌದು. ಅವರ ಪ್ರೇರಣೆ ಮೇರೆಗೆ ಅವರದಿಂದ ನನಗೆ ಪಂಡಿತ್ ನಾರಾಯಣ ಪಂಡಿತರ ಪರಿಚಯ ಆಯ್ತು. ಅವರು ಕುಮಾರ ಗಂಧರ್ವರ ಬಹಳ ಭಕ್ತ. ಅವರು ವೃತ್ತಿಯಿಂದ ಲೇಬರ್ ಲಾಯರ್. ಅವ್ರು ನಾರಾಯಣ್ ಪಂಡಿತರು, ಅವರು ಕೂಡ ಗೋಕರ್ಣದವರು ಮೂಲತಃ, ಆದ್ರೆ ಬಾರ್ನ್ ಅಂಡ್ ಬಾಟ್ ಅಪ್ ಇನ್ ಮುಂಬೈ. ಸೊ ಅವರಿಗೆ ಕನ್ನಡ ಅಷ್ಟು ಗೊತ್ತಿರ್ಲಿಲ್ಲ. ಬಟ್ ಅವರು ಅತ್ಯುತ್ತಮ ವ್ಯಕ್ತಿ, ಉತ್ತಮ ಗಾಯಕ, ಅವರ ತಂದೆಯವರು ಉತ್ತಮ ವಯಲಿನ್ ವಾದಕರಾಗಿದ್ರು. ನಾರಾಯಣ್ ಪಂಡಿತರು ಉತ್ತಮ ವಯಲಿನ್ ವಾದಕರು. ಈಗ ಅವರು ರಚನೆಯನ್ನೆಲ್ಲ ಮಾಡಿದ್ದಾರೆ, ಈಗಿಲ್ಲ ಅವರು. ಬಟ್ ಅವರು ಪರಿಚಯ ಆಯ್ತು. ಅವ್ರ ಮನೆಗೆ ನಾನು ಹೋಗ್ತಾ ಇದ್ದೆ. ಅವರು ನನ್ನನ್ನು ಮುಂಬೈ ಯೂನಿವರ್ಸಿಟಿಗೆ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ನೀವು ಅದೇನೋ ತಿಂಡಿ ತಿನ್ನಲು ತಂದ ಕಾಗದದಲ್ಲಿ ಅದು ತುಂಬಾ ನಾಟಕೀಯವಾಗಿತ್ತು. ಅದು ಏನಾಯ್ತು ಅಂದ್ರೆ, ಗಜಾನನ್ ಯಾಜಿಗಳಲ್ಲಿ ಆ ವಿಷಯ ನಾನು ಪ್ರಸ್ತಾಪಿಸ್ಲಿಕ್ಕೆ ಕಾರಣ ಅಂದ್ರೆ, ನಾನು ಸಂಜೆಯ ಊಟ ಒಂದು ಪಾವ್ ಅಂತ ಹೇಳ್ತೇವಲ್ಲ, ಒಂದು ಪಾವು ಮತ್ತು ಒಂದು ಬಾಳೆಹಣ್ಣು. ಈಗೆಲ್ಲ ಬಹಳ ಫೇಮಸ್. ಹೌದು, ಪಾವ್ ಬಾಜಿ. ಅವಾಗ ಈ ಸೈಡ್ ಎಲ್ಲ ಪಾವ್ ಬಾಜಿ ಎಲ್ಲ ಖರೀದಿಸುವಷ್ಟು ಹಣವೇ ನನ್ನ ತಿರ್ಲಿಲ್ಲ. ಬಾಜಿ ಇರ್ತಿ ಬರೀ ಪಾವ್. ಒಂದು ಪಾವು ಮತ್ತು ಒಂದು ಬಾಳೆಹಣ್ಣು ಸಂಜೆಯ ಊಟ ಆಗಿತ್ತು. ಅದನ್ನ ಕಟ್ಕೊಂಡು ಬಂದ ಕಾಗದದಲ್ಲಿ ಮರಾಠಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಇತ್ತು ಮುಂಬೈ ಯೂನಿವರ್ಸಿಟಿ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಅನ್ನು. ಆವಾಗ ಬೃಹತ್ ಮುಂಬೈನಿಂದ 8 ಜನರನ್ನು ಕರೆಯಲಾಗ್ತಿತ್ತು. ಅಂದ್ರೆ ಫೀಸ್ ಕೊಟ್ಟು ಕಲಿಯುವುದಲ್ಲ, ಸ್ಟೈಪಂಡ್ರಿ. ಯಾವ ವಿದ್ಯಾರ್ಥಿ ಸೆಲೆಕ್ಟ್ ಆಗ್ತೋ ಅವ್ರ ಖರ್ಚನ್ನೆಲ್ಲ ಇನ್ಸ್ಟಿಟ್ಯೂಷನ್ ಕೊಡ್ತಿತ್ತು. ಬೊನಫೈಡ್ ಸ್ಟೂಡೆಂಟ್ ಅಂತ ಹೇಳಿ ಸಿಲೆಕ್ಟ್ ಆದವ್ರಿಗೆ ಪ್ರತಿ ವರ್ಷ 8 ಜನರನ್ನ ಆಯ್ಕೆ ಮಾಡ್ಲಾಗ್ತಿತ್ತು. ಅದು ಈ ವಿಷಯವನ್ನು ನಾನು ಗಜಾನಯಾಜಿಗಳಲ್ಲಿ ಪ್ರಸ್ತಾಪಿಸಿದಾಗ ಅವರು ಹೇಳಿದ್ರು, ನಾರಾಯಣ ಪಂಡಿತರು ನಿಮ್ಗೆ ಇದರಲ್ಲಿ ಹೆಲ್ಪ್ ಮಾಡ್ಲಿಕ್ಕೆ ಸಾಕು. ಯಾಕೆ ನನ್ನ ಹತ್ರ ಆವಾಗ ರಿಕ್ವೈರ್ಡ್ ಕ್ವಾಲಿಫಿಕೇಶನ್ ಇರಲಿಲ್ಲ, ರಿಟರ್ನ್ ಕ್ವಾಲಿಫಿಕೇಶನ್ ಇರಲಿಲ್ಲ, ಕೇಳ್ತಿರ್ಲಿಲ್ಲ. ರಿಟರ್ನ್ ಸರ್ಟಿಫಿಕೇಟ್ ನನ್ನ ಇಲ್ಲದೆ ಇರೋದ್ರಿಂದ ಅಲ್ಲಿ ಪಾಸ್ ಆಗೋದು ಕಷ್ಟ ಆಗಿತ್ತು, ಸೆಲೆಕ್ಟ್ ಆಗೋದು ಕಷ್ಟ ಇತ್ತು. ಆವಾಗ ನನಗೆ ನಾರಾಯಣ್ ಪಂಡಿತರ ತುಂಬ ಹೆಲ್ಪ್ ಆಯಿತು. ಅವರು ನನ್ನನ್ನು ಕರ್ಕೊಂಡು ಹೋಗಿ ಆ ತತ್ಕಾಲೀನ ಅಲ್ಲಿಯ ಪ್ರಿನ್ಸಿಪಾಲರಾದ ವಿದ್ಯಾಧರ ವ್ಯಾಸರ ಜೊತೆಗಿನ ಅವರ ಪರಿಚಯವನ್ನು ಬಳಸಿಕೊಂಡು ನನಗೆ ನನ್ನ ಪ್ರಾಕ್ಟಿಕಲ್ ಆಧಾರದ ಮೇಲೆ
ನನಗೆ ಅಡ್ಮಿಷನ್ ಸಿಕ್ಕಿತು. ಅದೊಂದು ಬಹಳ ಗರ್ವ ಪಡುವಂತ ವಿಷಯ. ಬೃಹತ್ ಮುಂಬೈಯಿಂದ 8 ಜನರನ್ನ ಆಯ್ಕೆ ಮಾಡಲಾಗ್ತಿತ್ತು, ಪ್ರತಿ ವರ್ಷ ಅದರಲ್ಲಿ ನಾನೊಬ್ಬ ಆಯ್ಕೆ ಆದ್ರೆ. ಅದರಿಂದ ನಿಮ್ಗ ಬಹುಶಃ ಮುಂಬೈಗೆ ಹೋದಾಗ ನಿಮ್ಮ ಸಂಗೀತದ ಸಾಧನೆಯಲ್ಲಿ ಪ್ರಥಮ ಮೈಲುಗಲ್ಲು ಅದು ಅಂತ ಹೇಳ್ಬೋದು. ಖಂಡಿತ ಹೇಳ್ಬೋದು. ಅಲ್ಲಿ ನನಗೆ ಪಂಡಿತ್ ಫಿರೋಜ್ ದಸ್ತೂರ್, ಪಂಡಿತ್ ಜಾಲಕೆ ಬಾಲಪುರಿಯ, ಪಂಡಿತ್ ವಿದ್ಯಾಧರ್ ವ್ಯಾಸ್, ಪಂಡಿತ್ ಅಜಯ್ ಪವನ್ಕರ್ಜಿ ಅಂತವರ ಗುರುಗಳಾಗಿ ನನಗೆ ಲಭ್ಯರಾದ್ರು. ಅದು ತುಂಬಾ ಹೌದು ತುಂಬಾ ಒಳ್ಳೇದಾಯ್ತು. ಅದೇ ಅವ್ರದ್ದೆಲ್ಲ ಸಂಪರ್ಕ 1986ಕ್ಕೆ ನಾನು ಸೇರ್ಕೊಂಡೆ. ಅಲ್ಲಿ 86ರಿಂದ 89 ತನಕ ನಾನು ಆ ಇನ್ಸ್ಟಿಟ್ಯೂಷನ್ ನಲ್ಲಿ ವಿದ್ಯಾರ್ಥಿಯಾಗಿದ್ದೆ, ಬೋನಿಫೈಡ್ ಸ್ಟೂಡೆಂಟ್. ಆ ಟೈಮ್ ನಲ್ಲೂ ನೀವು ಇಲ್ಲಿ ಹೋಟೆಲ್ ನಲ್ಲಿ ಕೆಲಸ ಮಾಡೇ ಅಲ್ಲಿ ಹೋಗ್ತಿಲ್ಲ? ಸ್ಟೂಡೆಂಟ್ ಆಗಿದ್ದೆ. ಯಾಕೆಂದ್ರೆ ಸ್ಟೈಪಂಡ್ರಿ ಹಣ ಕೊಡ್ತಿದ್ರು, 250 ರೂಪಾಯಿ ತಿಂಗಳಿಗೆ ಕೊಡ್ತಿದ್ರು. ಅದರಿಂದ ನಿರ್ವಹಣೆ ತುಂಬಾ ಆಗ್ತಿತ್ತು. ಮತ್ತೆ ಸ್ಟೂಡೆಂಟ್ ಪಾಸ್ ಫ್ರೀ ಸಿಕ್ತಿತ್ತು. ಹಾಗಾಗಿ ಟ್ರೈನ್ ನಲ್ಲಿ ಏನು ತೊಂದರೆ ಇರಲಿಲ್ಲ. ಅದರಿಂದ ಆ 3 ವರ್ಷ ಬಹಳ ಚೆನ್ನಾಗಿ ಸುಖಕರವಾಗಿ ಕಳೆದ್ರಿ ಅಂತ. ಸಾಂಗೀತಿಕವಾಗಿಯೂ ತುಂಬಾ ಶ್ರೀಮಂತವಾಗಿತ್ತು ಅದು. ಹೌದು. ಅಲ್ಲಿ 1989ರಲ್ಲಿ ಮಾತ್ರ ಸ್ವಲ್ಪ ಅನಾರೋಗ್ಯ ಬಾಧಿಸಿತು. ಹಾಗಾಗಿ ನಾನು ಊರಿಗೆ ಬರ್ಬೇಕಾಯ್ತು. ನಂಗೆ ಬ್ರೊಂಕೈಟಿಸ್ ಆಗಿತ್ತು. ಅಂದ್ರೆ ನೀವು ಮುಂಬೈಗೆ ಹೋಗಿ ಒಂದು ಸಾಧಾರಣ 3.5-4 ವರ್ಷದ ನಂತರ 3 ವರ್ಷದ ನಂತರ ವಾಪಸ್ ಊರಿಗೆ ಬಂದೆ. ನನ್ನ ನೆನಪಿರುವ ಹಾಗೆ 1989 ಮಾರ್ಚ್ ತಿಂಗಳಿನಲ್ಲಿ ನಾನು ವಾಪಸ್ ಮುಂಬೈಯಿಂದ ಊರಿಗೆ ಬಂದೆ, ಹೊನ್ನಾವರಕ್ಕೆ ಬಂದೆ. ತುಂಬಾ ಸ್ವಲ್ಪ ಜೀವನದಲ್ಲಿ ಹತಾಶೆಯನ್ನು ಅನುಭವಿಸಿದೆ. ಆವಾಗ ಮುಂಬೈ ಬಿಡಬೇಕಾಗಿ ಬಂತಲ್ಲ ಅನ್ನೋ ದುಃಖದಲ್ಲಿ. ನಿಮ್ಗೆ ಅದು ಅನ್ಸಿರ್ಲಿಲ್ಲ ಮುಂಬೈ ನೀವು ಬಿಟ್ಟೇ ಬರ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ? ಹೌದು. ಯಾಕಂದ್ರೆ ಆರೋಗ್ಯ, ಬ್ರೊಂಕೈಟಿಸ್ ಅನ್ನೋದು ಆ ಕಾಲಕ್ಕೆ ದೊಡ್ಡ ವಿಷಯವೇ ಆಗಿತ್ತು. ಅದು ಅದಕ್ಕೆ ಅದಕ್ಕೆ ಪರಿಹಾರ ಏನು, ಅದಕ್ಕೆ ಚಿಕಿತ್ಸೆ ಏನು ಅಂತಲೂ ನನಗೆ ಗೊತ್ತಿರಲಿಲ್ಲ. ಚಿಕಿತ್ಸೆ ಇದೆಯೋ ಇಲ್ವೋ ಅಂತಲೂ ಗೊತ್ತಿರಲಿಲ್ಲ. ಇಲ್ಲಿ ಬಂದ ನಂತರ ಇಲ್ಲಿಯ ವೈದ್ಯರ ಸಂಪರ್ಕಿಸಿ ಅದಕ್ಕೆಲ್ಲ ಒಂದು ಪರಿಹಾರ ಸಿಕ್ಕಿತು. ಆದ್ರಿಂದ ನೀವು ಯಾವ ಮಹತ್ವಾಕಾಂಕ್ಷೆಯನ್ನ ಇಟ್ಕೊಂಡು, ದೊಡ್ಡ ಕನಸನ್ನ ಇಟ್ಕೊಂಡು ಮುಂಬೈಗೆ ಹೋಗಿದ್ರಿ, ಮಧ್ಯ ಎಲ್ಲ ಒಳ್ಳೇದಾದ್ರೂ ಕೂಡ ಅನಾರೋಗ್ಯದ ಕಾರಣದಿಂದ ವಾಪಸ್ ಹೊನ್ನಾವರಕ್ಕೆ ಬರಂಗಾಯ್ತು. ಇಲ್ಲಿ ಬಂದ ಮೇಲೆ, ನೀವು ಹೊನ್ನಾವರಕ್ಕೆ ಬಂದ ಮೇಲೆ ನೀವು ಏನ್ ನಡೀತಾ ಇತ್ತು ನಿಮ್ ತಲೆಯಲ್ಲಿ? ನೀವ್ ಏನ್ ಆಲೋಚನೆ ಮಾಡ್ತಾ ಇದ್ರಿ? ನನಗೆ ತುಂಬಾ ನಿರಾಶೆ ಆಗ್ತಾ ಇತ್ತು. ಜನರು ಏನ್ ಹೇಳ್ತಾರೋ ಏನೋ, ನಿಮ್ಗೆ ಅನಿಸ್ತಿತ್ತೇನೋ, ನೋಡಿ ಮುಂಬೈಗೆ ಹೋಗಿದ್ದ ಏನೋ ದೊಡ್ಡ ಸಾಧಿಸ್ಲಿಕ್ಕೆ ಅಂತ ಹೇಳಿ ವಾಪಸ್ ಬಂದ್ಬಿಟ್ಟ ಅಂತ ಹಿಂಗೇನಾದ್ರು ಹೇಳ್ತಾರೆ ಅಂತ? ಜನ ಯಾರು ಏನು ಹೇಳಲಿಲ್ಲ, ಜನರು ಹೇಳ್ಬಹುದೇನೋ ಅನ್ನುವ ತುಂಬ ನನ್ನ ಮನಸ್ಸಿನಲ್ಲಿ ಇತ್ತು. ಹಾಗಾಗಿ ನಾನು ತುಂಬಾ ಐ ವಾಸ್ ವೆರಿ ಡೌನ್. ನಾನು ಏನು ಯಾರ ಜೊತೆಗೆ ಎಲ್ಲೂ ಹೋಗ್ತಿರ್ಲಿಲ್ಲ. ಅಲ್ಲ, ಇಲ್ಲಿ ಸಂಗೀತ ಕಲಾವಿದರ ಜೊತೆ ಇಲ್ಲೇ ಇದ್ದಂತ ಆ ಸಂಪರ್ಕವನ್ನು ಕೂಡ ನೀವು ಕಳ್ಕೊಂಡಿದ್ದೆ. ಒಂದು ರೀತಿ ಅಜ್ಞಾತವಾಸದಲ್ಲಿ ಇದ್ದಾಗಿದ್ದೆ. ಎಷ್ಟು ವರ್ಷ? 1 ವರ್ಷನ ಅಲ್ಲ, 1900 ಮಾರ್ಚ್ ಇಂದ ಮತ್ತೆ ಪುನಃ ಆಗಸ್ಟ್ ಅಥವಾ ಸೆಪ್ಟೆಂಬರ್ದ ವೇಳೆಗೆ ನನ್ನ ತಮ್ಮನ ಮುಖಾಂತರ ನನಗೆ ಪುನಃ ನಾಸಿಕಕ್ಕೆ ಹೋದೆ. ನಾನು ಅಲ್ಲಿ ತನಕ ನೀವು ಯಾವುದೇ ಸಂಗೀತ ಕಲಾವಿದರೊಟ್ಟಿಗೆ ಅಂದ್ರೆ ಒಂದ್ ಸಂಪರ್ಕವನ್ನ ಇಟ್ಕೊಳ್ಳಿಲ್ಲ, ಅಥವಾ ಸಾಥ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನಿಮ್ಮ ಗಾಯನ ಏನ್ ಕಲ್ತ್ಕೊಂಡ್ ಬಂದಿದ್ರಿ ಅದನ್ನು ಕೂಡ ಎಲ್ಲೂ ಏನು ಮಾಡ್ಲಿಲ್ಲ. ನಾನು ಬಹಳ ಒಂದು ನಿರಾಶಾ ಇದರಲ್ಲಿ ಅವಧಿಯಲ್ಲಿದ್ದೆ. ನಂತರ ನನ್ನ ತಮ್ಮ GN ಭಟ್ ಅವರು ಜಿಯೋಗ್ರಫಿ ಪ್ರೊಫೆಸರ್, ಡಾಕ್ಟರೇಟ್ ಇನ್ಫ್ಯಾಕ್ಟ್ ಫ್ರಮ್ ಧಾರವಾಡ ಯೂನಿವರ್ಸಿಟಿ, ಅವರ ಪರಿಚಯದಲ್ಲಿ ಒಂದು ಹೋಟೆಲ್ಗೆ ಪುನಃ ನಾಸಿಕಕ್ಕೆ ಹೋದೆ. ದ್ವಾರಕಾ ನೌಕರಿ ಮಾಡ್ಲಿಕ್ಕೆ, ಗಾಯನ ತಲೆಯಿಂದ ಹೋಗಿತ್ತು. ಅಂದ್ರೆ ಅದು ನಮ್ಮಿಂದ ಆಗುದಲ್ಲ ಅನ್ನುವ ಒಂದು ನಿರಾಶೆ ಬಂದಿತ್ತು. ಒಂದು ಸತಿ ಆ ನಿರಾಶೆಯ ಭಾವನೆ ತಲೆಯಲ್ಲಿ ಕುತ್ಕೊಬಿಡ್ತು ಅಂತಂದ್ರೆ ಅದರಿಂದ ಮತ್ತೆ ಹೊರಗೆ ಬರ್ಲಿಕ್ಕೆ ಬಹಳ ಕಷ್ಟ. ಆದ್ರೆ ನಾಸಿಕ್ ನಿಮ್ಮನ್ನ ಸಂಗೀತದೆಡೆಗಿನ ಒಂದು ಹಾದಿಯನ್ನ ಹೇಗೆ ತೆರೆದುಕೊಡ್ತು ಅನ್ನೋದನ್ನ ಹೇಳ್ಬೇಕು. ಅದು ನಾನು ಹೋದದ್ದು ಉದ್ಯೋಗಕ್ಕಾಗಿ ಆದ್ರೂ ಅಲ್ಲಿ ನಮ್ಮ ಜೀವನದಲ್ಲೇ ಸ್ವರ ಇರುವುದರಿಂದ ಸುಮ್ಗಿರ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಲ್ಲಿಯ ಕನ್ನಡ ಸಂಘದ ಜೊತೆಗೆ ನನ್ನ ಸಂಪರ್ಕ ನಿರ್ಮಾಣ ಆಯ್ತು. ಅಲ್ಲಿ ನಾನು ದ್ವಾರಕಾ ಹೋಟೆಲ್ನಲ್ಲಿ ಮ್ಯಾನೇಜರ್ ಆಗಿ, ಕ್ಯಾಶಿಯರ್ ಆಗೂ ಇದ್ದೆ. ಎಲ್ಲ ಕ್ಯಾಶಿಯರ್ ಆಗಿದ್ದಾಗ ಅಲ್ಲಿಯ ಅವರ ಮಾಲೀಕರ ದೋಸ್ತರಾದ ಶಂಕರ್ ರಾವ್ ಅಂತ, ಅವರು ದಕ್ಷಿಣ ಕನ್ನಡದವರು ಮೂಲತಃ, ದ್ವಾರಕಾ ಹೋಟೆಲ್ನ ಮಾಲೀಕರ ದೋಸ್ತರವರು. ಅವ್ರ ಮೂಲಕ ಶಂಕರ್ ರಾವ್ ಹೋಟೆಲ್ಗೆ ನನಗೆ ಇನ್ಕ್ರಿಮೆಂಟ್, ಪ್ರಮೋಷನ್ ಆಯ್ತು. ಮತ್ತೊಂದು ದೊಡ್ಡ ಹೋಟೆಲ್. ದೊಡ್ಡ ಹೋಟೆಲ್ ಅಲ್ಲ, ಸಣ್ಣತು, ಅಂದ್ರೆ ಸೈಜ್ ನಲ್ಲಿ ಸಣ್ಣತು, ಆದ್ರೆ ಇಂಡಿಪೆಂಡೆಂಟ್ ಆಗಿರುವಂತ ಕಾಲೇಜ್ ರೋಡ್ ನಲ್ಲಿ ಇರುವ ಒಂದು ಹೋಟೆಲ್.
ಅಲ್ಲಿ ನಾನು ಆವಾಗ ಕಿಚನ್ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಿದ್ದೆ. ಎಲ್ಲ ಬೆಳಗಾಗಿ ತರಕಾರಿ ಎಲ್ಲ ತರೋದು, ತರಕಾರಿ ತರೋದು, ಕಿಚನ್ ಎಲ್ಲ ನೋಡಿಕೊಳ್ಳೋದು. ಆ ಹೋಟೆಲ್ನಲ್ಲಿ ಏನಾಗ್ತದೆ ಅಂದ್ರೆ ಒಬ್ಬನೇ ಎಲ್ಲವನ್ನೂ ಮಾಡ್ಬೇಕಾಗ್ತದೆ. ಸಪ್ಲೈ ಮಾಡೋದು, ಬಾಗಿಲು ತೆಗೆದು ಹಣ ಬಾಗಿಲು ತೆಗೆದು ಸಪ್ಲೈ ಮಾಡೋದು, ಹಣ ತಕೊಳ್ಳೋದು, ಚೀಟಿ ಬರೆಯುವುದು, ಎಲ್ಲ ಮಕ್ಕಳು ಒಂಥರ ನಿಮ್ದೇ ಹೋಟೆಲ್ ಇದ್ದಂಗೆ, ಆದ್ರೆ ನೀವು ನೌಕರರಾಗಿರ್ತೇವೆ. ಶಂಕರ್ ರಾವ್ ನಮ್ಮವರೇ ಆದ್ರಿಂದ ಒಂದು ಕನ್ಸಿಡರೇಷನ್ ಕೂಡ ಇತ್ತು. ಅವರು ಕಲಾ ಪ್ರೇಮಿ ಆಗಿದ್ರು. ಅವರು ಕನ್ನಡ ಸಂಘದ ಅಧ್ಯಕ್ಷರ ಆ ಕಾಲದಲ್ಲಿ ಕನ್ನಡ ಸಂಘದ ಅಧ್ಯಕ್ಷರಾದರು. ಅಲ್ಲಿಯ ನಾಸಿಕದ ಕನ್ನಡ ಸಂಘ, ಅದು ಹೆಲ್ಪ್ ಆಯ್ತು. ಅಲ್ಲಿಯ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆಲ್ಲ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಅವರು. ಅಲ್ಲಿಯ ಸಾಹಿತ್ಯ ಕಾರ್ಯಕ್ರಮಗಳು ಅಥವಾ ಏನೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಾದಾಗ ನೀವು ಅಲ್ಲಿ ಹೋಗ್ಲಿಕ್ಕೆ ಶುರು ಮಾಡಿದ್ರಿ. ಅಲ್ಲಿಯ ಕನ್ನಡದ ಏನಾದ್ರು ಕಾಂಪಿಟಿಷನ್, ನಿಬಂಧ ಕಾಂಪಿಟಿಷನ್ ಅಥವಾ ಭಾವಗೀತ ಸ್ಪರ್ಧೆಗೆಲ್ಲ ನನ್ನ ಜಡ್ಜನಾಗಿ ಕರೀತಾ ಇದ್ರು. ನೀವು ಜಡ್ಜ್ ಆಗಿ ಹೋಗ್ತಾ ಇದ್ದೆ. ಅದು ಅವರು ತಿಳ್ಕೊಂಡಿದ್ದು ಅವರಿಂದ ನಾನು ಬೆಟರ್ ಇದ್ದೇನೆ ಅಂತ ಹೇಳಿ, ಅದಕ್ಕೆ ಜಡ್ಜ್ ಮಾಡ್ತಿದ್ರು. ಹಾಗಾಗಿ ಆದ್ರಿಂದ ನಿಮ್ಗೆ ಅಲ್ಲಿ ಸಂಗೀತ ಕಲಾವಿದರ ಸಂಪರ್ಕ ಯಾವುದು? ಅದಲ್ಲಿ ಶಂಕರ್ ರಾವ್, ಅದು ಹೇಗೆ ಆಯ್ತು ಅಂದ್ರೆ, ಶಂಕರ್ ರಾವ್ ಅವ್ರ ಹೋಟೆಲ್ನ ಮ್ಯಾನೇಜ್ ಮಾಡುವ ಚಾರ್ಟರ್ಡ್ ಅಕೌಂಟೆಂಟ್ ಒಬ್ಬರಿದ್ರು, ರವಿ ದೇಶಪಾಂಡೆ ಅವರು ಅಂತ. ಅವರು ಶಂಕರ್ ರಾವ್ ಅವರು ಚಾರ್ಟರ್ಡ್ ಅಕೌಂಟೆಂಟ್ ನೋಡ್ತಿದ್ರು. ಅವರು ಶಂಕರ್ ರಾವ್ ಅವ್ರ ಹೋಟೆಲ್ನಲ್ಲೇ ಬಂದು ಅಕೌಂಟ್ ಮಾಡ್ತಿದ್ರು. ಆವಾಗ ಅವರಿಗೆ ಶಂಕರ್ ರಾವ್ ನನ್ನನ್ನು ಪರಿಚಯಿಸಿದ್ರು. ಹೀಗೀಗೆ ನಮ್ಮೂರಿನವರು ಹಾಡ್ತಾರೆ. ಅದನ್ನು ಕೇಳಿ ರವಿ ದೇಶಪಾಂಡೆ ತುಂಬಾ ಸಂತೋಷ ಆಯ್ತು. ಅವರು ಉತ್ತಮ ಗಾಯಕರೇ ಆಗಿದ್ರು. ಅವ್ರ ಕಸಿನ್ ಬ್ರದರ್ ಅಂದ್ರೆ ಈಗಿನ ನನ್ನ ಗುರುಗಳಾದ ಸತ್ಯಶೀಲ್ ದೇಶಪಾಂಡೆ ಅವರ ಕಸಿನ್ ಬ್ರದರ್ ಅವರು ಮನೆತನದಲ್ಲಿ ತುಂಬಾ ಗಾಯನ ಎಲ್ಲ ಇದೆ. ಅವರಿಗೆ ಹಾಡುವವರು ಅನ್ಕೊಳ್ಳೆ, ಅವ್ರಿಗೆ ನಿಮ್ ಬಗ್ಗೆ ಒಂದು ಸ್ಪೆಷಲ್ ಕನ್ಸಿಡರೇಷನ್. ಅವ್ರ ಮನೆ ಕರ್ಕೊಂಡು ಹೋದ್ರು. ನಮ್ಮ ಮನೆಯಲ್ಲಿ ಹೇಗೆ ಪ್ರತಿ ದಿವಸ ಗಾಯನದ ವಾತಾವರಣ ಇತ್ತು, ಹಾಗೆ ಅವ್ರ ಮನೆಯಲ್ಲೂ ಪ್ರತಿ ದಿವಸ ಸಂಜೆ ಆ ಕ್ಷೇತ್ರದ ಎಲ್ಲ ಹಾರ್ಮೋನಿಯಂ ವಾದಕರಾಗಲಿ, ತಬಲಾ ವಾದಕರಾಗಲಿ, ಗಾಯಕರೆಲ್ಲ ಸೇರ್ಕೊಂಡು ಪ್ರತಿ ದಿವಸ ಸಂಜೆ 1-2 ತಾಸು ಗಾನ ನಡೀತಾ ಇತ್ತು. ದಿನಾನು ಕೇವಲ ಭಜನೆ ಅಂತಲ್ಲ, ಶಾಸ್ತ್ರೀಯ ಗಾಯನ ಎಲ್ಲ ನಡೀತಾ ಇತ್ತು. ಅದು ತುಂಬಾ ಹೆಲ್ಪ್ ಆಯ್ತು. ನಾನು ತಬಲಾ ಬಾರಿಸ್ತಿದ್ದೆ, ಹಾರ್ಮೋನಿಯಂ ಬಾರಿಸ್ತಿದ್ದೆ, ತಂಬೂರ ಟ್ಯೂನ್ ಮಾಡ್ತಿದ್ದೆ, ಹಾಡ್ತಿದ್ದೆ. ಅದು ಕೂಡ ಪುನಃ ಸೊ ನಿಮ್ಗೆ ಇಲ್ಲಿ ಅದೇ ಯಥಾ ಪ್ರಕಾರ ಮುಂಬೈ ಜೀವನದಂಗೆ ಹಗಲಿಡೀ ಹೋಟೆಲ್ ನಲ್ಲಿ ಕೆಲಸ ಮಾಡೋದು, ಸಂಜೆ ಆದ್ಕೊಳ್ಳೋ ದೇಶಪಾಂಡೆ ಅವರ ಮನೆಯ ಗಾಯನ ಬೈಠಕ್ಕಿಗೆ. ಅವರು ತುಂಬಾ ಪುತ್ರವತ್ ಪ್ರೇಮ ಕೊಟ್ಟಿದ್ದಾರೆ ನನಗೆ, ಮನೆಯ ಸದಸ್ಯನ ಹಾಗೆ. ಅಲ್ಲಿ ಅನೇಕ ಕಲಾವಿದರ ಪರಿಚಯ ಆಯ್ತು. ಅಲ್ಲಿ ಅವರ ಕಜಿನ್ ಬ್ರದರ್ ಆದ ಸತ್ಯಶೀಲ್ ದೇಶಪಾಂಡೆ ಅವರು ಬಂದ್ರು. ರವಿ ದೇಶಪಾಂಡೆ ಅವರ ಹಿರಿಯ ಮಗನ ಮುಂಜಿ ಕಾರ್ಯಕ್ರಮದಲ್ಲಿ ಸತ್ಯಶೀಲ್ರು ಮತ್ತು ನನ್ನ ಭೇಟಿ ಆಯ್ತು. ನನ್ನ ಸಾಂಗೀತಿಕ ಚಟುವಟಿಕೆಯನ್ನು ನೋಡಿ ಸತ್ಯಶೀಲ್ರು ಬಹಳ ಆಕರ್ಷಿತರಾಗಿ ಸ್ಟ್ಯಾಂಡಿಂಗ್ ಆಫರ್ ಕೊಟ್ಟರು. ನನ್ನೊಂದು ಮ್ಯೂಸಿಕ್ ರಿಸರ್ಚ್ ಅಕಾಡೆಮಿ ಇದೆ, ಇನ್ಸ್ಟಿಟ್ಯೂಷನ್ ಇದೆ, ಅಲ್ಲಿಗೆ ನೀನು ನನ್ನ ಜೊತೆ ಕೆಲಸಕ್ಕೆ ಬಾ ಅಂತೇಳಿ ಸ್ಟ್ಯಾಂಡಿಂಗ್ ಆಫರ್. ಆದ್ರಿಂದ ನೋಡಿ ಎಷ್ಟು ಚಿಕ್ಕ ಚಿಕ್ಕ ಸಂಗತಿಗಳು ಅಂತ ಹೇಳಿ ಅನ್ಸುತ್ತೆ ಜೀವನದಲ್ಲಿ, ಆದ್ರೆ ಅದು ಯಾವ ರೀತಿ ನಿಮ್ಮ ಬದುಕಿನ ತಿರುವನ್ನೇ ಬದಲಾಯಿಸ್ಕೊಡ್ತು ಅಂತ ಹೇಳಿ. ನೀವು ಆ ಮುಂಜಿಗೆ ಹೋದಂತ ಒಂದು ವಿಷಯ ನಿಮ್ಮ ಇಡೀ ಬದುಕಿನ ತಿರುವನ್ನ ಬದಲಾಯಿಸ್ಕೊಡ್ತು. ಅಂದ್ರೆ ಸರ್ಪ್ರೈಸಿಂಗ್ ಎಲಿಮೆಂಟ್ ಅಂತ ಹೇಳ್ತೇವಲ್ಲ ಸ್ಕ್ರಿಪ್ಟ್ ನಲ್ಲಿ, ಹಾಗೆ ಎಲ್ಲ ಸಣ್ಣ ಸಣ್ಣ ಘಟನೆಗಳು ನಡೆದವು. ರವಿ ದೇಶಪಾಂಡೆ ಅವರ ಮನೆಯಲ್ಲಿ ಆದ ಭೇಟಿ ನನ್ನ ಮುಂದೆ ಸಾಂಗೀತಿಕ ಜೀವನಕ್ಕೆ ಬಹಳ ದೊಡ್ಡ ಪರಿವರ್ತನೆ ಕಾರಣ ಆಯ್ತು. ಆವಾಗ ಸತ್ಯಶೀಲ್ ದೇಶಪಾಂಡೆ ಅವರ ಜೊತೆಗೆ ನಾನು ಬಂದೆ. ಬಾಂದ್ರಾದಲ್ಲಿ ಕಲಾನಗರದಲ್ಲಿ ಅವ್ರ ಫ್ಲಾಟ್ ಇದೆ ಈಗಲೂ. ಅಲ್ಲಿ ಕೇರ್ ಟೇಕರ್ ಆಗಿ ನನ್ನನ್ನು ಅವರು ಇನ್ಸ್ಟಾಲ್ ಮಾಡಿದ್ರು, ಸತ್ಯಶೀಲ್ ದೇಶಪಾಂಡೆ ಅವ್ರ ಮನೆಯಲ್ಲಿ ನನ್ನನ್ನು. ಅಲ್ಲಿಂದ ನೀವು ಏನ್ ಮಾಡಿದ್ರಿ? ನಾಸಿಕ್ಕಿಂದ ಮತ್ತೆ ಪುನಃ ನಾನು ಮೊದಲು ಬಂದದ್ದು 1989 ಮೇ 17ನೇ ತಾರೀಕು ಸತ್ಯಶೀಲ್ ದೇಶಪಾಂಡೆ ಅವ್ರ ಮನೆಗೆ ಬಂದೆ, ಪೂರ್ಣಕ್ಕೆ. ಅಂದ್ರೆ ನೀವು ನಾಸಿಕ್ ನಲ್ಲಿ ಎಷ್ಟು, 1-2 ವರ್ಷ ಇದ್ರ? 1989ರಿಂದ 1992 ತನಕ ನಾಸಿಕದಲ್ಲಿದ್ದೆ. ನಾನು ತಪ್ಪಾಗಿ ಹೇಳಿದೆ. ಬಂದದ್ದು 1992 ಮೇ 17ನೇ ತಾರೀಕು. ಆದ್ರೂ ಪರವಾಗಿಲ್ಲ, ನೀವು ಈ ಹಿಸ್ಟ್ರಿದೆಲ್ಲ ನಾವು ಇಸ್ವಿಗಳನ್ನ ಹೇಳ್ದಂತೆ ದಿನಾಂಕಗಳೇ ನಿಮ್ಮ ಮನೆಯಲ್ಲ ಛಾಪಾಗಿ ಕೂತ್ಬಿಟ್ಟಿದೆ ಅಂತಾನೆ. ಮೇ 17 ನನ್ನ ಜೀವನದಲ್ಲಿ ಬಹಳ ಮಹತ್ವಪೂರ್ಣವಾದ ದಿವಸ. ಯಾಕೆಂದ್ರೆ ನಾನು ಇಲ್ಲಿಂದ ಮುಂಬೈ ಹೋದ ದಿವಸವೂ ಮೇ 17. ಹೌದು, ಅಲ್ಲಿಂದ ನಾಸಿಕದಿಂದ ದೇಶಪಾಂಡೆ ಅವ್ರ ಮನೆ ಪೂರ್ಣಕ್ಕೆ ಬಂದದ್ದು ಮೇ 17. ಆದ್ರಿಂದ ಮೇ 17 ಒಂದು ಚಾರಿತ್ರಿಕ ದಿನ, ಅದು ಹಾಗೆ ಮರೆಯೋದೇ ಇಲ್ಲ. ಮತ್ತೆ ಸತ್ಯಶೀಲ್ರ ಬಗ್ಗೆ ಹೇಳಬೇಕು ಅಂದ್ರೆ, ಅವರು ಪಂಡಿತ್ ವಾಮನ್ ರಾವ್ ದೇಶಪಾಂಡೆ ಅವರ ಜ್ಯೇಷ್ಠ ಪುತ್ರ. ವಾಮನ್ ರಾವ್ ದೇಶಪಾಂಡೆ ಅವರು ಅಂದ್ರೆ ಅತ್ಯುತ್ತಮ ಸಂಗೀತಜ್ಞ.
ಅವರು ಅನೇಕ ಪುಸ್ತಕ ಬರೆದಿದ್ದಾರೆ. ಸಂಗೀತ ಸೌಂದರ್ಯ ಶಾಸ್ತ್ರ ಅನ್ನುವ ಅವರ ಪುಸ್ತಕ ಬಹಳ ಪ್ರಸಿದ್ಧ. MA ಲೆವೆಲ್ನ ಸಂಗೀತ ವಿದ್ಯಾರ್ಥಿಗಳಿಗೆ ಸಿಲೆಬಸ್ ಆಗಿ ಆ ಪುಸ್ತಕ ಪ್ರಕಟವಾಗಿದೆ. ಅವರ ಮಗ ಇವರು ಸತ್ಯಶೀಲರು. ಅವರಿಂದ ಸ್ಥಾಪಿತವಾದ, ಅಂದರೆ ವಾಮನರಾವ್ ದೇಶಪಾಂಡೆ ಅವರಿಂದ ಸ್ಥಾಪಿತವಾದ ಸಂಸ್ಥೆನೇ ಸಂವಾದ್ ಫೌಂಡೇಶನ್. ಸಂವಾದ್ ಫೌಂಡೇಶನ್, ಅದೇ ನೀವು ಹೇಳಿದ್ದೀಗ ಮ್ಯೂಸಿಕ್ ಏನ್ ಅಕಾಡೆಮಿ ಬಗ್ಗೆ ಹೇಳ್ತಾ ಇದ್ರಿ. ಅಲ್ಲಿ ನಿಮಗೆ ಕೆಲಸ ಕೊಟ್ಟರು ಸತ್ಯಶೀಲರು. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಪಾಯಿಂಟ್ಮೆಂಟ್ ಆದಾಗ ಅದೇ 1992 ಮೇ 21ಕ್ಕೆ ನಾನು ಕೆಲಸ ಶುರು ಮಾಡಿದೆ. 17ಕ್ಕೆ ಪೂರ್ಣಕ್ಕೆ ಬಂದೆ. ಅವ್ರ ಜೊತೆಗೆ ಅವರೇ ಕರ್ಕೊಂಡು ಬಂದ್ರು. 21ಕ್ಕೆ ಪೂರ್ಣದಲ್ಲಿ ಕೆಲಸ ಶುರು ಆಯ್ತು. ಪೂನಾದಲ್ಲೇ ಕೆಲಸ ಶುರು ಅಲ್ಲ, ಮುಂಬೈ. ನಿಮ್ಮ ಮ್ಯೂಸಿಕ್ ಅಕಾಡೆಮಿ ಬಗ್ಗೆ ಸ್ವಲ್ಪ ಹೇಳಿ, ಅದರ ಚಟುವಟಿಕೆಗಳು ಏನಾಗಿತ್ತು? ಇಟ್ ಇಸ್ ಲೈಕ್ ಎ ಮ್ಯೂಸಿಕ್ ಲೈಬ್ರರಿ. ಅಂದ್ರೆ 1902ನೇ ಇಸ್ವಿಯಿಂದ ಹಿಡಿದು, ಅಂದ್ರೆ ಅದು ಆಗಷ್ಟೇ ರೆಕಾರ್ಡಿಂಗ್ ಅನ್ನುವ ಕಾನ್ಸೆಪ್ಟ್ ಶುರುವಾದದ್ದು. ಅಲ್ಲಿಂದ ಹಿಡಿದು ನಂತರದ ಈವರೆಗಿನ ಎಲ್ಲಾ ಉತ್ತರ ಭಾರತೀಯ ಶಾಸ್ತ್ರೀಯ ಸಂಗೀತಗಾರರ ಗಾಯನವನ್ನ ರೆಕಾರ್ಡ್ ಮಾಡಿ ಪ್ರಿಸರ್ವ್ ಮಾಡಿಡುವಂತ ಅದು ಸಂಸ್ಥೆ. ಅದಕ್ಕೆ ಫೋರ್ಡ್ ಫೌಂಡೇಶನ್ ಅಮೆರಿಕಾದ ಕೋಟಿಗಟ್ಟಲೆ ರೂಪಾಯಿನ ಗ್ರ್ಯಾಂಟ್. ಮೊದಲು ನಮಗೆ ಗ್ರ್ಯಾಂಟ್ ಸಿಕ್ಕಿದ್ದು ಇಕ್ವಿಪ್ಮೆಂಟ್ ರೂಪದಲ್ಲಿ. ಆ ಕಾಲದ ಅತ್ಯಂತ ಸರ್ವಶ್ರೇಷ್ಠ ಇಕ್ವಿಪ್ಮೆಂಟ್ಗಳು ನಮ್ಗೆ ಸಿಕ್ಕಿತ್ತು ಆವಾಗ. ಅಲ್ಲೇ ರೆಕಾರ್ಡಿಂಗ್ ರೂಮ್, ಸೂಪರ್ ಸ್ಟುಡಿಯೋ ಟೈಪಿನ ಸೆಟಪ್. ವಾಮನರಾವ್ ದೇಶಪಾಂಡೆರು ತಮ್ಮ ಫ್ಲಾಟ್ ಅನ್ನೇ ಆ ಸಂಗೀತಕ್ಕಾಗಿ ಡೊನೇಟ್ ಮಾಡಿದ್ರು. ಅವ್ರ ಮನೆಯಲ್ಲೇ ಒಂದು ಇನ್ಸ್ಟಿಟ್ಯೂಷನ್ ಮಾಡಿಕೊಂಡು, ಅಂದ್ರೆ ನೀವು ಎಲ್ಲ ಯಾವುದೇ ಕಲಾವಿದರನ್ನ ಅಲ್ಲಿ ಕರ್ಸ್ಕೊಳ್ಳೋದು, ಅವರ ಗಾಯನವನ್ನಾಗ್ಲಿ ಅಥವಾ ಮಾತುಕತೆಯನ್ನಾಗ್ಲಿ ರೆಕಾರ್ಡ್ ಮಾಡಿ ಅದನ್ನ ಪ್ರಿಸರ್ವ್ ಮಾಡೋದು, ಆಮೇಲೆ ಮತ್ತೆ ಅದನ್ನ ಡೆಸಿಮಿನೇಟ್ ಮಾಡೋದು, ಜನರಿಗೆ ತಲುಪಿಸೋದು. ಇವಿಷ್ಟು ಆ ಫೌಂಡೇಶನ್ ನ ಕೆಲಸ. ಮೂರು ಲೆವೆಲ್ ನಲ್ಲಿ ಕೆಲಸ ಆಗ್ತಿದೆ. ನಾಟ್ ಓನ್ಲಿ ಲೈವ್ ರೆಕಾರ್ಡಿಂಗ್ ಬಟ್ ಆಲ್ಸೋ, ಫಾರ್ ಎಕ್ಸಾಂಪಲ್, ಆಗ ನಿಮ್ಮ ಹತ್ರ LP ಇದೆ, ಡಿಸ್ಕ್ ಇದೆ, ಕ್ಯಾಸೆಟ್ ಇದೆ ಅಂದ್ರೆ ನಾವು ನಿಮ್ಮನ್ನು ಅಪ್ರೋಚ್ ಮಾಡಿ ಅದಕ್ಕೊಂದು ನಿಮ್ಗೆ ಒಂದು ಬೆಟರ್ ಕಾಪಿ ಕೊಡ್ತೇವೆ ಅಂತ ಹೇಳಿ ನಿಮ್ಮ ಜೊತೆಗೆ ಒಂದು ಒಪ್ಪಂದ ಮಾಡಿಕೊಂಡು ಅದರ ತಕೊಂಡು ಬಂದು ಅದನ್ನು ಪ್ಲೇ ಮಾಡುವ ಸ್ಥಿತಿಯಲ್ಲಿ ಇದ್ರೆ ಪ್ಲೇ ಮಾಡೋದು, ಅದಿಲ್ಲ ಅಂದ್ರೆ ಪ್ಲೇ ಮಾಡುವ ಹಾಗೆ ಮಾಡಿಕೊಂಡು ಸ್ವಚ್ಛ ಮಾಡಿ ಅದನ್ನು ಮತ್ತೆ ನೀಟಾಗಿ ಆ ಕಂಟೆಂಟ್ ಅನ್ನೆಲ್ಲ ಬರೆದು ಅದಕ್ಕೊಂದು ಸ್ಪೆಷಲ್ ಜಾಬ್ ಅಂತ ಅನ್ಬಹುದು. ಪುಸ್ತಕಗಳ ಲೈಬ್ರರಿ ಇದ್ದ ಹಾಗೆ ಗಾಯನದ ಲೈಬ್ರರಿ, ಗಾಯಕರ ಹೆಸರು, ಗಾಯನದ ಶೈಲಿ, ಗಾಯನದ ಕಂಟೆಂಟ್ ಅನ್ನೆಲ್ಲ ಬರೆದು ಬಹಳ ಸಿಸ್ಟಮೆಟಿಕ್ ಆಗಿ ಎಷ್ಟು ಸಾಧ್ಯವೋ ಅಷ್ಟು ಮಾಹಿತಿಗಳನ್ನು ಒಳಗೊಂಡಂತ ಒಂದು ಚಾರ್ಟ್ ತಯಾರು ಮಾಡೋ ಕೆಲಸ ಆಗಿತ್ತು. ನೀವು ಹೇಳಿದ್ರಿ ಅದನ್ನ ಉತ್ತರ ಭಾರತೀಯ ಹಿಂದೂಸ್ತಾನಿ ಮ್ಯೂಸಿಕ್ ಇದು ಅಂತ, ಅಂದ್ರೆ ಈ ದಕ್ಷಿಣ ನಮ್ಮ ಏನ್ ಕರ್ನಾಟಕ ಸಂಗೀತ ಅಂತೇವೆ ಅದನ್ನ ಯಾವ್ದು ರೆಕಾರ್ಡಿಂಗ್ಸ್ ಇಲ್ಲ. ಈಗ ಆ ಕಾಲದಲ್ಲಿ ಇರ್ಲಿಲ್ಲ. ಅಂದ್ರೆ ಇನ್ ಇಟ್ಸ್ ಇನ್ಸೆಪ್ಚುವಲ್ ಲೆವೆಲ್ ಕರ್ನಾಟಕಿ ಅಂತ ಅಲ್ಲ, ಅದು ಉತ್ತರ ಭಾರತೀಯ ಶಾಸ್ತ್ರೀಯ ಸಂಗೀತಕ್ಕಾಗಿ ಇದ್ದ ಸಂಸ್ಥೆ ಆಗಿತ್ತು. ಈಗ ಒಂದು 300 ಕ್ಯಾಸೆಟ್ ಕರ್ನಾಟಕದ ಕೂಡ ಇದೆ. ಮತ್ತೆ ಇನ್ಸ್ಟ್ರೂಮೆಂಟ್ ಕೂಡ ಇರ್ಲಿಲ್ಲ, ಕೇವಲ ಗಾಯನ. ಯಾಕೆಂದ್ರೆ ಅದು ಇಟ್ ಬಿಕಮ್ ಸೋ ಹ್ಯೂಜ್, ಇಂಪಾಸಿಬಲ್ ಟು ಮ್ಯಾನೇಜ್. ವೋಕಲ್ ಮಾತ್ರ. ಯಾವುದೇ ಆ ಕಾಲದ ಯಾವುದೇ ಪ್ರಸಿದ್ಧ ಗವಯ್ಯರ ಹೆಸರು ಹೇಳಿ ಅವರ ಗಾಯನ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಅವೈಲೇಬಲ್ ಇದೆ. ಹಾಗಾದ್ರೆ ನಿಮ್ಗೆ ಅಲ್ಲಿ ಬಹುಶಃ ದೇಶದ ಎಲ್ಲಾ ಉತ್ತಮ ಕಲಾವಿದರನ್ನ ನೋಡುವಂತದ್ದು, ಕೇಳುವಂತದ್ದು, ಅವರ ಸಂಪರ್ಕವನ್ನ ಬೆಳೆಸ್ಕೊಳ್ಳುವಂತದ್ದು ಆ ಸಂಸ್ಥೆಯ ಮುಖಾಂತರ ನಿಮ್ಗಾಯ್ತು. ಹೌದು, ಅತ್ಯಂತ ನಿಕಟವಾಗಿ ಕಲಾಕಾರರನ್ನ ಸಂಪರ್ಕಿಸುವ, ಭೇಟಿ ಮಾಡುವ ಅತ್ಯಂತ ಉತ್ತಮವಾದ ಅವಕಾಶ ನನಗೆ ಪ್ರಾಪ್ತ ಆಯ್ತು. ಅದು ನನ್ನ ಕೆಲವೊಂದು ಅದೃಷ್ಟ ಅಂತಲೇ ಅನ್ಬಹುದು. ಸಂಗೀತ ಕಲಾವಿದರನ್ನ ದಯವಿಟ್ಟು ಹೆಸರು. ಉದಾಹರಣೆಗೆ ಸಲಾಮತ್ ಅಲಿ, ನಜಾಕತ್ ಅಲಿ ನೀವು ಕೇಳಿರ್ಬೋದು. ಶ್ಯಾಮ್ ಚೌರಾಸಿಯ ಘರಾಣೆಯ ಅತ್ಯುತ್ತಮ ಗಾಯಕರು. ಈಗಿನ ಪಾಕಿಸ್ತಾನ ಪ್ರಾಂತದಲ್ಲಿ ಇದೆ ಅದು. ಅಲ್ಲಿಯ ಅದರಲ್ಲಿ ಜೋಡಿ ಗಾಯಕರಾಗಿದ್ರು ಅವರು, ಸಲಾಮತ್ ಅಲಿ, ನಜಾಕತ್ ಅಲಿ. ಅದರಲ್ಲಿ ನಜಾಕತ್ ಅಲಿ ಅವರು ಮೊದಲೇ ತೀರ್ಕೊಂಡ್ರು. ಸಲಾಮತ್ ಅಲಿ ಖಾನ್ರನ್ನ ನಾನೇ ರೆಕಾರ್ಡ್ ಮಾಡಿದ್ದೇನೆ ಕ್ಲೋಸ್ ಆಗಿ. ನಂತರ ನಿಯಾಜ್ ಅಹಮದ್, ಫಯಾಜ್ ಅಹಮದ್ ಪೈಕಿ ನಿಯಾಜ್ ಅಹಮದ್ ಖಾನ್ ರೆಕಾರ್ಡಿಂಗ್ ಮಾಡಿದ್ದೇವೆ. LK ಪಂಡಿತ್, ಮತ್ತೆ ಅಭಿಷೇಕ್ ಇಬುವ ಅತ್ಯಂತ ಕ್ಲೋಸ್ಲಿ. ವಸಂತರಾವ್ ದೇಶಪಾಂಡೆ, ಪಂಡಿತ್ ಭೀಮಸೇನ್ ಜೋಶಿ, ವಸಂತರಾವ್ ದೇಶಪಾಂಡೆ, ಸಂಗಮೇಶ್ವರ್ ಗುರಾವ್, ಮಲ್ಲಿಕಾರ್ಜುನ್ ಜಿ, ನೀವು ಯು ನೇಮ್ ಎನಿಬಡಿ, ಶೋಭಾ ಗೋಟೋಜಿ, ಅವರನ್ನೆಲ್ಲ ನಾವು ಕರೆದು
ಎಕ್ದಮ್ ಕ್ಲೋಸ್ಲಿ ಅವ್ರ ರೆಕಾರ್ಡಿಂಗ್ ಮಾಡಿದ್ದೇವೆ. ನಿಮ್ಗೆ ಅದೊಂದು ಅಂದ್ರೆ ಹಾ. ಎಷ್ಟು ದೊಡ್ಡ ಮಹತ್ತರವಾದ ಕೊಡುಗೆ ನಿಮ್ಮ ಬದುಕಿಗೆ ಅಂತ ಅಂದ್ರೆ ಅದ್ಭುತ ಆ ಅದ್ಭುತ. ಕಲಾವಿದರನ್ನೆಲ್ಲ ಮಾತಾಡ್ಸೋಂಥದ್ದು, ಅವರ ಗಾಯನವನ್ನ ಕೇಳುವಂಥದ್ದು. ಘರಾಣೆ ಅಂತ ನಾವು ಕೇಳ್ತೇವೆ, ಹಾ. ಪುಸ್ತಕದಲ್ಲಿ ಅದ್ರ ಬಗ್ಗೆ ಶಾಸ್ತ್ರೀಯ ವಿವರಣೆ ಅವೈಲೇಬಲ್ ಇದೆಯೇ ವಿನಃ ವಾಟ್ ಈಸ್ ಆಕ್ಚುಯಲ್ ಘರಾಣ, ಹೌ ಇಟ್ ಡಿಫರ್ಸ್ ಫ್ರಮ್ ಕಿರಣ ಟು ಗ್ವಾಲಿಯರ್, ಅದನ್ನೆಲ್ಲ ಲೈವ್ ಆಗಿ ನನಗೆ ತಿಳ್ಕೊಳ್ಳಿಕ್ಕೆ. ಅಂದ್ರೆ ಕೆಲಸ ಮಾಡ್ತಾನೆ ನೀವು ಸಂಗೀತದ ಶಿಕ್ಷಣವನ್ನು ಕೂಡ ಅಲ್ಲಿ ಪಡಿತಾ ಹೋದ್ರಿ. ಮತ್ತೆ ಒಂದ್ ಕಡೆ ರಿಯಾಜ್ ಅಂತೂ ನಡೀತಾನೆ ಇತ್ತು. ಆಮೇಲೆ ಬಂದ ಕಲಾವಿದರಿಗೆಲ್ಲ ಸಾಥ್ ಮಾಡಿದ ಅನುಭವ ಹೇಳ್ತೇನೆ. ಪಂಡಿತ್ ಸತ್ಯಶೀಲರೇ ಆ ಇನ್ಸ್ಟಿಟ್ಯೂಷನ್ ನಡೆಸುವುದಾದ್ರಿಂದ, ಅವರ ಶಿಷ್ಯ ನಾನಾದ್ರಿಂದ ಅವ್ರ ಜೊತೆಗಿನ ನನ್ನ ಗಾಯನ ಶಿಕ್ಷಣ ಚಾಲು ಇತ್ತು. ಅಲಾವ ಅದನ್ನ ಬಿಟ್ಟು ಯಾವುದೇ ಆಮಂತ್ರಿತ ಕಲಾಕಾರರಿಗೆ ತಬಲಾದವ್ ಬರಲಿಲ್ಲ ಆದ್ರೆ ನಾನು ತಬಲಾ ಬಾರಿಸ್ಲಿಕ್ಕೆ, ಹಾರ್ಮೋನಿಯಂದಲ್ಲಿ ಬರ್ಲಿಲ್ಲ ಆದ್ರೆ ನಾನು ಹಾರ್ಮೋನಿಯಂ ಬಾರಿಸ್ಲಿಕ್ಕೆ, ಅಥವಾ ತಂಬೂರದವ ಇಲ್ಲ ನಾನು ತಂಬೂರ. ಅವ್ರಿಗೆ ಊಟ ಮಾಡಬೇಕು, ನಾನು ಉತ್ತಮ ಅಡುಗೆನೂ ಮಾಡ್ತಿದ್ದೆ, ಊಟನೂ ನಾನೇ ಮಾಡಾಕ್ತಿದ್ದೆ, ಚಾ ಮಾಡೋದು, ಎವ್ರಿಥಿಂಗ್. ಮತ್ತೆ ಮೈಕ್ರೋಫೋನ್ ಬಂದಂತ ಇರ್ತಿರ್ಲಿಲ್ಲ. ಅಲ್ಲ, ಬಹುಶಃ ದೇಶಪಾಂಡೆ ಅವರಿಗೆ ಬಂದವ್ರು ಕೇಳ್ತಿದ್ರೆ ಎಲ್ಲಿಂದ ಕರ್ಕೊಂಡು ಬಂದಿದ್ದೀರಿ ಇವ್ರನ್ನ, ನನ್ನ ಬಗ್ಗೆ ತುಂಬಾ ಗೌರವ ಇತ್ತು. ಅಲ್ಲ, ಅದು ನಿಮ್ಮ ವಿನಯಶೀಲತೆಯನ್ನ ತೋರಿಸುತ್ತೆ. ಯಾಕೆಂದ್ರೆ ಈಗ ಬಂದವರಿಗೆ ಒಂದು ಚಾ ಮಾಡ್ಕೊಡೋದಿರ್ಬೋದು, ಅದಕ್ಕೆಲ್ಲ ಬೇರೆ ಅಸಿಸ್ಟೆಂಟ್ಸ್ ನೆಲ್ಲ ಇಟ್ಕೊಂಡಿರ್ತಾರೆ. ಆದ್ರೆ ಆ ಟೈಮ್ ನಲ್ಲಿ ಯಾರು ಅವೈಲೇಬಲ್ ಇಲ್ಲ ಅಂತಂದ್ರೆ ನೀವು ಅದಕ್ಕೂ ಕೂಡ ತಯಾರಾಗಿ ಅಲ್ಲಿ ನಿಲ್ತಿದ್ರಿ. ಅದರಿಂದ ಒಟ್ಟು 4 ಜನರು ಇರುವಂತ ಸಂಸ್ಥೆ ಆಗಿತ್ತು. ಸತ್ಯಶೀಲರ ಮೂಲ ಮನೆ ಇರುವುದು ಪೂರ್ಣ ಆದ್ರಿಂದ ಹೆಚ್ಚಿನ ಸಮಯ ಅವ್ರು ಪೂರ್ಣದಲ್ಲೂ ಇರ್ತಿದ್ರು. ಮಾತ್ರ ಫುಲ್ ಟೈಮ್ ಮ್ಯಾನೇಜರ್ ನಿಂದ ಹಿಡಿದು ಡ್ಯಾಮೇಜರ್ ತನಕ ನಾನೇ. ನಾನ್ ಮ್ಯಾನೇಜರ್ ಅಂತ ಕಾಲರ್ ಟೈಟ್ ಮಾಡ್ಕೊಂಡು ಹೇಳೋ ಪ್ರಶ್ನೆ ಇಲ್ಲ. ಒಬ್ಬ ನೇಪಾಳಿ ಕುಕ್ ಇದ್ದ, ಆಗ್ಲಿಕ್ಕೆ ಕುಕ್ ಅವ, ಆದ್ರೆ ಅವನಿಗೆ ಸಂಗೀತದ ವಿಷಯದ ಏನು ಗೊತ್ತಿರ್ಲಿಲ್ಲ. ಹಾಗಾಗಿ ಎಲ್ಲ ನಾನೇ ಮಾಡೋದೆಲ್ಲ ಮ್ಯಾನೇಜ್ ಮಾಡಿ ಅಲ್ಲೇನಾದ್ರೂ ಹೆಲ್ಪ್ ಬೇಕಾದ್ರೆ ಅದನ್ನು ಮಾಡ್ಕೊಂಡು ಎಲ್ಲ ಇಡೀ ಸಂಸ್ಥೆಯನ್ನ ಮುನ್ನಡೆಸ್ಕೊಂಡು ಬಂದ್ರಿ ನೀವು ಆ ರೆಕಾರ್ಡಿಂಗ್ ಇದೆ. ಆಮೇಲೆ ನೀವು ನಮ್ಮ ಉಸ್ತಾದ್ ಜಾಕೀರ್ ಹುಸೇನ್ ಅವರ ತಂದೆಯವ್ರ ಬಗ್ಗೆ ಅಂತ ಅನೇಕ ಘಟನೆಗಳಾಗಿವೆ. ಇನ್ನೊಂದು ಘಟನೆ ನಂಗೆ ನೆನಪಾಯ್ತು, ಹೇಳ್ತೇನೆ. ಸಲಾಮತ್ ಅಲಿ ಖಾನ್ರ ರೆಕಾರ್ಡಿಂಗ್ ಕರೆದಾಗ, ಅವರು ಪಾಕಿಸ್ತಾನದವರು, ಅವರು ಮುಸಲ್ಮಾನ ಆದ್ರಿಂದ ನಾನ್ ವೆಜ್ ಬಂದು ಅವರು ಹೇಳ್ತಾ ಇದ್ರು, ಇಲ್ಲಿ ನಾನು ಬಂದಂದ್ರಿಂದ ನನಗೆ ನಾನ್ ವೆಜ್ ಸಿಗಲೇ ಇಲ್ಲ, ಆದ್ರಿಂದ ನನ್ನ ಮೀಸೆ ಹಸಿರಾಗ್ಬಿಟ್ಟಿದೆ, ಎಲ್ಲ ಹಸಿರು ತರಕಾರಿ ತಿಂದು ನನ್ನ ಮೀಸೆ ಹಸಿರಾಗಿದೆ ಅಂತೆಲ್ಲ ಹೇಳ್ತಾ ಇದ್ರು. ಅದು ನಾವು ನಾನ್ ವೆಜ್ ಎಲ್ಲ ಅವರಿಗೆ ಒಂದ್ಸಿನ ವೈಲ್ ಹೋಟೆಲ್ ಕರ್ಕೊಂಡು ಹೋಗಿ ತಿನ್ನಿಸ್ತಿದ್ದೆವು, ಮನೆಯಲ್ಲೇ ಆಗ್ತಿರ್ಲಿಲ್ಲ. ಹಾಗಾಗಿ ಹೀಗೆ ತಮಾಷೆಗೆ. ನಂತರ ಉಸ್ತಾದ್ ಅಲ್ಲಾರ್ ಖಾನ್ರ ರೆಕಾರ್ಡಿಂಗ್ ಮಾಡೋದು ಅಂತ ಆಯ್ತು. ಅವರು ಅಸಾಧ್ಯ ತಬಲಾವಾದಕರಾದ ಜಾಕೀರ್ ಹುಸೇನ್ರ ತಂದೆಯವರು, ಅವರು ಅಷ್ಟೇ ಪ್ರಸಿದ್ಧರು. ದಿಲ್ಲಿ ಪಂಜಾಬ್ ಬಾಜಿನ ಅತ್ಯುತ್ತಮ ತಬಲಾವಾದಕರಾಗಿದ್ದರು. ಅವರು ಆಕ್ಚುಲಿ AK ಕುರೇಶಿ ಅನ್ನುವ ಹೆಸರಿನಿಂದ ರೇಡಿಯೋದಲ್ಲಿ ಧ್ರುಪದ ಗಾಯನವನ್ನು ಮಾಡ್ತಿದ್ರು. ಇದು ಯಾರಿಗೂ ಗೊತ್ತಿಲ್ಲ. ಆ ರೆಕಾರ್ಡಿಂಗ್ಸ್ ಕೂಡ ನಿಮ್ಮ ಇದ್ರೊಳಗಿದೆಯಾ? ಇದ್ದಿರ್ಲೂಬಹುದು, ಹುಡುಕ್ಬೇಕು. ಯಾಕಂದ್ರೆ ಅದು ರೇಡಿಯೋದಾದ್ರಿಂದ ಅದು ಕಾಪಿರೈಟ್ ಆಗ್ತದೆ. ಹಾಗಾಗಿ ನಮ್ಗೆ ಅದು ಅವರು ಕೊಡದೆ ನಾವು ಅದನ್ನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. AK ಕುರೇಶಿ ಹೆಸರಿನಿಂದ ಅವರು ಧ್ರುಪದ ಗಾಯನ ಮಾಡ್ತಿದ್ರು. ಅವ್ರು ದೊಡ್ಡ ಖಾನ್ದಾನಿ ಧ್ರುಪದ ಗವಯ್ಯ ಕೂಡ ಆಗಿದ್ರು ಅಲ್ಲಾರ್ ಖಾನ್. ನಂತರ ತಬಲಾದಲ್ಲಿ ರವಿಶಂಕರ್ ಜೊತೆಗೆ ಸೇರಿ ತುಂಬಾ ಪ್ರಸಿದ್ಧರಾದರು. ಅವರ ರೆಕಾರ್ಡಿಂಗ್ ಮಾಡ್ಲಿಕ್ಕೆ ಹೋದಾಗ ನಾನ್ ತಬಲಾ ಬಾರಿಸ್ತಾನೆ ಅಂತ ಗೊತ್ತಾಗಿ ಅಲ್ಲಾರ್ ಖಾನ್ ನನ್ನ ಜೊತೆಗೆ ಹೆಚ್ಚು ಮಾತಾಡ್ತಾ ಇದ್ರು. ಸತ್ಯಶೀಲ್ ಜೊತೆಗೆ ಮಾತಾಡೋದು ಬಿಟ್ಟು ವಾಪಸ್ ಬರುವಾಗ ಟ್ಯಾಕ್ಸಿಯಲ್ಲಿ ಸತ್ಯಶೀಲ್ ನನಗೆ ಟಾಂಟ್ ಕೊಡ್ತಾ ಇದ್ರು, ಏನ್ ಬಟ್ ನೀನೇ ದೊಡ್ಡ ಕಲಾವಿದ ಆಗ್ಬಿಟ್ಟಿದ್ಯಾ ಅಂತ. ಅಲ್ಲಾರ್ ಖಾನ್ ನಿನ್ನೇ ನೋಡಿ ಮಾತಾಡ್ತಾರೆ ಅಂತ. ಅಂದ್ರೆ ಅವ್ರಿಗಿರೋ ಪ್ರೀತಿ ನೋಡಿ. ಅವಾಗಂತೂ ನಿಮ್ದು ಸಣ್ಣ ವಯಸ್ಸಾಗಿತ್ತು, ಅದ್ರಲ್ಲಿ ಅಷ್ಟು ಮೇರು ಕಲಾವಿದರು, ಅಸಾಧ್ಯ ಅಷ್ಟು ದೊಡ್ಡ ಕಲಾಕಾರರು, ಅಷ್ಟು ಸರಳ ಜೀವನ, ಅಷ್ಟು ಅಂದ್ರೆ ನಾವು ಹೇಳ್ತೇವಲ್ಲ, ತಿನ್ನುವುದು, ಉಣ್ಣುವುದು, ಮಲಗುವುದು, ಮೇಯುವುದು ಎಲ್ಲ ತಬಲಾನೇ ಆಗಿತ್ತು ಅವರು. ಅಷ್ಟು ಆದ್ರಿಂದ ನನ್ಗೇನ್ ಅನ್ಸುತ್ತೆ ಅಂದ್ರೆ, ನೀವು ಆ ಮೇರು ಕಲಾವಿದರನ್ನೆಲ್ಲ ಭೇಟಿ ಆಗ್ತಾ ಬಂದ್ರಿ. ಅವರ ಅಂದ್ರೆ ಒಂದು ಜೀವನ ಕ್ರಮವನ್ನು ಕೂಡ, ಈಗ ನಾವು ಒಬ್ರ ಹತ್ರ ಮಾತಾಡ್ತಾ ಇದ್ದೇವೆ ಅಂತಂದ್ರೆ ಅದ್ ಬರೀ ಮಾತಾಗಿರೋದು, ಅವ್ರ ಜೀವನ ಕ್ರಮನೇ ನಮ್ಗೆ ಅದ್ರೊಳಗಡೆ ಗೊತ್ತಾಗ್ತಾ ಹೋಗುತ್ತೆ. ಅದನ್ನೆಲ್ಲ ನೋಡ್ತಾ ಬಂದ್ರಿ. ಅವ್ರದ್ದು ಎಲ್ಲಾ ಸರಳತೆಯನ್ನ ಕೂಡ ನೀವು ಅಂದ್ರೆ ಪ್ರತಿಯೊಬ್ಬರಿಂದ ಇದನ್ನ ನಿಮ್ಮಲ್ಲಿ ಮೈಗೂಡಿಸ್ತಾ ಸಂಗೀತದ ಜೊತೆ ಬದುಕಿನ ಪಾಠವನ್ನ ಹಲವು ರೀತಿಯಲ್ಲಿ ನೀವು ಕಲಿತಾ ಬಂದ್ರಿ. ಮುಂಬೈ ನಿಮ್ಗೆ ಅದೊಂದು ದೊಡ್ಡ ಕೊಡುಗೆಯನ್ನ ಕೊಡ್ತು ಅಂತಾನೆ ಇಲ್ಲ. ಮುಂಬೈ ನನ್ನನ್ನು ಗಾಯಕನಾಗಿ ರೂಪಿಸಿದ್ದೇ ಮುಂಬೈ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ನಂತರ ಅಂತ ಅನೇಕ ಘಟನೆಗಳಿವೆ.
ಅದೇ ಅಂದ್ರೆ ಆ, ನೀವೇ ಹೇಳ್ದಂಗೆ ಅಂದ್ರೆ ಪ್ರತಿಯೊಂದು ಕಲಾವಿದರನ್ನ ಅಲ್ಲಿ ಕರೆಸಿ ರೆಕಾರ್ಡಿಂಗ್ ಮಾಡುವಾಗ ಅವ್ರ ಹತ್ರ ನೀವೇ ಸಾಕಷ್ಟು ಜನರನ್ನ ಮಾತುಕತೆ ಮಾತಾಡಿದ್ದೆ. ಅಲ್ಲಿ ಮೈಕ್ರೋಫೋನ್ ಬಂದ್ ಮಾಡೋದು ಅಥವಾ ಕೇವಲ ಬೈಠಕ್ ರೆಕಾರ್ಡಿಂಗ್ ಆ ಕಾನ್ಸೆಪ್ಟೇ ಇಲ್ಲ. ಬೆಳಿಗ್ಗೆ ಎದ್ದು ನಾಷ್ಟ ಶುರುವಾಗ್ಲೂ ಮೈಕ್ರೋಫೋನ್ ಆನ್. ಓ ಹಾಗೆ ಅವ್ರ ಸಂಘ ಹಿಂಗ್ ಮಾತಾಡ್ತಾ ಮಾತಾಡೋದು. ಹೋಗೋದು, ಏನೇನ್ ಅವರ ಹೀಗೆ ಸುಮ್ನೆ ಕಾಮನ್ ಆದ್ರೆ ವಿ ಯೂಸ್ ಟು ಕ್ಯಾಪ್ಚರ್ ದ ಹೋಲ್ ಸ್ಪಿರಿಟ್ ಆಫ್ ದ ಆರ್ಟಿಸ್ಟ್. ಅವರ ತಯಾರಾದದ್ದು ಹೇಗೆ. ಕರೆಕ್ಟ್ ಅದು. ಉದಾಹರಣೆಗೆ ರಾಮಾಶ್ರಯ ಜಾರ್ನನ್ನು ಕರೆದು ಒಂದು 18 ದಿವಸ ಅವರನ್ನಲ್ಲೇ ಇಟ್ಟು ನಾನು ಅವರನ್ನೆಲ್ಲ ಚೆನ್ನಾಗಿ ಇದ್ ಮಾಡ್ಕೊಂಡು ಅವರ ರೆಕಾರ್ಡಿಂಗ್ ನಾವು ಮಾಡಿದ್ದೇವೆ. ಅದೇ ಅದು ಮತ್ತೆ ಅದ್ ಸರಿಯಾದ ಕ್ರಮ ಅಂತ ನನ್ಗೆ ಅನ್ಸುತ್ತೆ. ಯಾಕಂದ್ರೆ ಹಿಂಗ್ ನಾವು ಇವ್ರನ್ನ ಮಾತಾಡಿಸ್ಬೇಕು ಅಂತ ಒಳ್ಳೆ ಸ್ಕ್ರಿಪ್ಟೆಡ್ ಇಟ್ಕೊಂಡು ಇಷ್ಟೇ ಅದೊಂದು ಸಣ್ಣ ಚೌಕಟ್ನಲ್ಲಿ ಮತ್ತೆ ಆರ್ಟಿಸ್ಟ್ ಸ್ವಭಾವತಃ ತುಂಬಾ ಸಂವೇದನಶೀಲ. ಅದ್ರಿಂದ ಮೈಕ್ರೋಫೋನ್ ಎದುರಿಗೆ ಇಟ್ಕೂಡ್ಲೇನೆ ಬಂದಾಗುದು, ಕಾನ್ಶಿಯಸ್ ಆಗ್ತಾರೆ. ಹೌದು ಹೌದು. ಹಾಗಾಗಿ ಎಷ್ಟೋ ವಿಷಯ ಮೈಕ್ರೋಫೋನ್ ಇಲ್ಲದೆ ಇದ್ದಾಗಲೇ ಹೌದು ಹಾಗೆ ನಾವು ಮಾತಾಡಿಸಿದಾಗ ಆವಾಗಲೇ ಅತ್ಯಂತ ರೋಚಕವಾದ ವಿಷಯಗಳೆಲ್ಲ ಕಲಾವಿದ ನಿರ್ಮಾಣವಾಗುವ ಆ ಪ್ರೊಸೆಸ್ ತುಂಬಾ ಚೆನ್ನಾಗಿ ನೀವು ನಿಜವಾಗ್ಲೂ ಅದೃಷ್ಟವಂತ ಅಷ್ಟೊಂದು ರೆಕಾರ್ಡಿಂಗ್ ಗಳನ್ನ ನೀವು ಮಾಡಿದ್ರಿ. ಎಷ್ಟು ವರ್ಷ ಸರ್ ಆಮೇಲೆ ಈಗ ನೀವು ಅಲ್ಲಿ ಆ ಸಂಸ್ಥೆಯನ್ನ ಬಿಟ್ಟಿದ್ದೀರಿ ಅಂತ? ಹೌದು, 2017ರಲ್ಲಿ ನಾನು ಅದರಿಂದ ನಿವೃತ್ತನಾದೆ. ಬಹುಶಃ ಇದಕ್ಕೆ ತಂತ್ರಜ್ಞಾನ ಹೆಚ್ಚಿಗೆ ಆಗ್ತಾ ಬಂದಂಗೆ ಅದನ್ನ ಬಂದ್ ಮಾಡಿ ಅನೇಕ ಕಾರಣ ಇದೆ. ಸತ್ಯಶೀಲರಿಗೂ ವಯಸ್ಸಾಗಿತ್ತು. ಮತ್ತೆ ಈಗ ಏನಾಗಿದೆ ಅಂದ್ರೆ ಈ ಮಲ್ಟಿಮೀಡಿಯಾದ ಕಾರಣದಿಂದ ಎವ್ರಿಬಡಿ ಇಸ್ ಗೆಟಿಂಗ್ ಟು ಲಿಸನ್ ಟು ಎವ್ರಿಥಿಂಗ್ ಇಸ್ ಅವೈಲೇಬಲ್ ಅಟ್ ಎ ಫಿಂಗರ್ ಟಿಪ್ಸ್ ಆಗಿದೆ ಅಲ್ಲ. ಹಾಗಾಗಿ ಯೂಟ್ಯೂಬ್ ನಲ್ಲಿ ಏನ್ ಹುಡುಕಿದ್ರು ಸಿಗ್ತದೆ. ಮೊದಲೆಲ್ಲ ಯಾರ ಹತ್ರ ರೆಕಾರ್ಡಿಂಗ್ ಇತ್ತು, ದೇ ಯೂಸ್ ಟು ಫೀಲಿಂಗ್ ಆಫ್ ಪೊಸೆಷನ್ ಇತ್ತು. ಅಂದ್ರೆ ನನ್ನ ಹತ್ರ ಇದೆ ಅನ್ನೋ ಒಂದು ಗರ್ವ ಪಡುವ ವಿಷಯ. ಬೇರೆಯವ್ರ ಹತ್ರ ಇಲ್ಲದಲೇ ಇರುವಂತದ್ದು ನಮ್ಮ ಹತ್ರ ಇದೆ ಅನ್ನೋ ಒಂದು ಗರ್ವ. ಈಗ ಎಲ್ಲಾರ ಹತ್ರನೂ ಹೌದು. ಈಗ ನಾನ್ ಮೊದಲು UTB ಕೊಟ್ಟಿದ್ದೇನೆ ಅಂತ ಕರ್ಟಸಿ ಫ್ರಮ್ ಸೋ ಅಂಡ್ ಸೋ. ಹಾಗಾಗಿ ಕಾನ್ಸೆಪ್ಟೇ ಬದಲಾಗಿರುವುದರಿಂದ ಅದನ್ನ ಕ್ರಮೇಣ ನೀವು ಅಂದ್ರೆ ಬಂದ್ ಮಾಡುವಂತ ಇದು ಆ ಫೌಂಡೇಶನ್ ಬಂದಂತಲ್ಲ, ಓವರ್ ಆಲ್ ಟೈಮ್ ಇರುವುದರಿಂದ ಅದಕ್ಕೊಂದು ವಿಶೇಷ ಮಹತ್ವ ಉಳಿಲಿಲ್ಲ. ಹಾಗಾಗಿ 2017ರಲ್ಲಿ ನೀವು ಹೌದು ನೇಚರಲ್ಲಿ ಅದು ಡಿಕ್ಲೈನ್ ಆಗ್ತಾ ಬಂತು. ಸತ್ಯಶೀಲರಿಗೆ ವಯಸ್ಸಾಯ್ತು, ನೋಡಿಕೊಳ್ಳು ಕಷ್ಟ, ಮ್ಯಾನೇಜ್ ಮಾಡೋದು. ನೀವು 2017ರಲ್ಲಿ ಆ ಫೌಂಡೇಶನ್ ಅನ್ನ ಬಿಟ್ಟು ಹೊರಗಡೆ ಬಂದಾಗ ಅವಾಗ ನಿಮ್ಗೆ ಅನ್ನಿಸ್ತಾ ಸಾಕು, ಇನ್ನು ಸಾಕಷ್ಟು ಮುಂಬೈನಲ್ಲಿ ನಾನು ಸಾಕಷ್ಟು ಕಲಿತೆ, ಸಾಕಷ್ಟು ಕಲಾವಿದರ ಪರಿಚಯ ಎಲ್ಲ ಆಯ್ತು, ಇನ್ನು ನಾನು ವಾಪಸ್ ಊರಿಗೆ ಹೋಗೋಣ ಅಂತ ಹೇಳಿ ಹಂಗೇನಾದ್ರೂ ನಿಮ್ ತಲೆಯಲ್ಲಿತ್ತ? ಸತ್ಯ ಹೇಳ್ಬೇಕಂದ್ರೆ ಇಲ್ಲ. ಯಾಕೆಂದ್ರೆ ನಾನು ನನ್ನನ್ನು ಕಲಾವಿದ ಮಾಡಿದ್ದೇ ಮುಂಬೈ. ಮತ್ತೆ ನನಗೆಲ್ಲ ಆವಾಗ ಒಂದು ಐ ಥಿಂಕ್ ಇಟ್ಸ್ ಡ್ಯೂರಿಂಗ್ 2000 ಆರ್ ಸಮಥಿಂಗ್, ಅಥವಾ 2005 2008, ಐ ಡೋಂಟ್ ರಿಮೆಂಬರ್ ವೆರಿ ಕರೆಕ್ಟ್. ಅವಾಗ ಡೊಮೈಸೈಲ್ ಸರ್ಟಿಫಿಕೇಟ್ ಅಂತ ಒಂದು ಮುಹಿಮ್ ಬಂದಿತ್ತು ಮಹಾರಾಷ್ಟ್ರದಲ್ಲಿ. ಅಂದ್ರೆ ಯಾರು 1990ರಿಂದ ಮುಂಬೈದಲ್ಲಿ ವಾಸವಾಗಿದ್ದಾರೋ ಅವರಿಗೆ ಮುಂಬೈ ಸಿಟಿಸನ್ಶಿಪ್ ಕೊಡುವ ಒಂದು ಇದು ಶುರುವಾಯಿತು. ಹೌದು. ನಿಮ್ಗೆ ಅದು ಬಹುಶಃ ನನಗೆ ಆ ಸರ್ಟಿಫಿಕೇಟ್, ಡೊಮೈಸೈಲ್ ಸರ್ಟಿಫಿಕೇಟ್ ಸಿಕ್ಕಿದೆ. ಅಂದ್ರೆ ನಾನು ಅಧಿಕೃತವಾದ ಮುಂಬೈ ವಾಸಿ, ಮುಂಬೈ ನಾಗರಿಕನ. ಆದ್ರಿಂದ ನೀವು ವಾಪಸ್ ಮತ್ತೆ ಊರಿಗೆ ಹೊರಳು ಬರುವಂತ ಯಾವುದೇ ಒಂದು ಸಣ್ಣ ವಿಚಾರ ಕೂಡ ನಿಮ್ಮಲ್ಲಿ ಬರಲಿಲ್ಲ. ಈಗ ಅಂದ್ರೆ 2017ರಂತ ಫುಲ್ ಟೈಮ್ ನಾನು ಕಲಿಸುವುದು, ಪಬ್ಲಿಕ್ ಕಾನ್ಸರ್ಟ್, ರೇಡಿಯೋ, ಟಿವಿಯಲ್ಲೆಲ್ಲ ಆಡೋದು ಮಾಡ್ತಾ ಇದ್ದೇನೆ. ತುಂಬಾ ಚೆನ್ನಾಗಿ ನಡೀತಾ ಇದೆ ಜೀವನ ಅಲ್ಲಿ. ಹೌದು. ಆಮೇಲೆ ನಿಮ್ಗೆ ಅನ್ಸುತ್ತಾ ಸರ್, ನೀವು ಅಲ್ಲಿ ಅಷ್ಟೊಂದೆಲ್ಲ ಕಲಿಕೆಯನ್ನ ಮುಂದುವರಿಸಿದ್ರು ಕೂಡ ನೀವು ಇಲ್ಲಿ ಎಲ್ಲೋ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿಮ್ ಪರಿಚಯ ಬಹಳಷ್ಟು ಜನರಿಗೆ ಇನ್ನೂವರೆಗೂ ಆಗಿಲ್ಲ, ಅಥವಾ ನಿಮ್ಮ ಇದಕ್ಕೆ ಕಲೆಗೆ ಅಥವಾ ಏನಂತಾರೆ ಆ ಒಂದು ಪ್ರೌಢಿಮೆಗೆ ಏನ್ ಮನ್ನಣೆ ಸಿಗ್ಬೇಕಾಗಿತ್ತೋ ಅದಿಲ್ಲಿ ಸಿಕ್ಕಿಲ್ಲ ಅಂತ ಹೇಳಿ ನಿಮ್ಗೆ ಯಾವಾಗಾದ್ರು ಅನ್ಸಿದ್ಯಾ? ಹಾಗೆ ಅನ್ಸ್ಲಿಲ್ಲ. ಯಾಕೆಂದ್ರೆ ನಾನು ಇಲ್ಲಿ ಮುಂಬೈ ಹೋದ ನಂತರ ನಾನು ಅಷ್ಟು ಇಲ್ಲಿ ಕನೆಕ್ಟೆಡ್ ಆಗಿ ಇಲ್ಲದೆ ಇರುವುದರಿಂದಲೂ ಇರಬಹುದು. ಜನರ ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅಂತ ಹೇಳ್ತಾರಲ್ಲ. ಹಾಗಾದ್ರೆ ನಾನು ನನ್ನ ಕಡೆ ಯಾರ ಗಮನ ಬರ್ಲಿಲ್ಲ. ಆ ರೀತಿ ವಿಚಾರನ ಯಾವಾಗ್ಲೂ ಮಾಡಿಲ್ಲ. ಮತ್ತೆ ಇತ್ತೀಚೆಗೆ ಕೆಲವು ಕಾನ್ಸರ್ಟ್ಗಳು ಈ ಕಡೆ ಆಗಿದೆ. ಉದಾಹರಣೆಗೆ ಮೂನ್ಲೈಟ್ ಫೆಸ್ಟಿವಲ್, ಅದು ಬಹಳ ಸುಂದರವಾದ ಅನುಭವ ಕೊಟ್ಟಿದೆ ನನಗೆ. ಆ ಒಂದು ಪರಿವೇಶದಲ್ಲಿ ಆ ಜಗನ್ಮಾತೆಯ ಸನ್ನಿಧಿಯಲ್ಲಿ ಆಡುವ ಒಂದು ಅವಕಾಶನೇ ಬಹಳ
ಬಹಳ ಬೆಳಗಿನ ಸುಖಕರವಾಗಿತ್ತು. ಸಂಗೀತ ಅನ್ನುವಂತ ಕಾರ್ಯಕ್ರಮದಲ್ಲಿ ಬೆಳಗಿನ ಜಾವದಲ್ಲಿ ಹೌದು, ನೀವು ಹಾಡಿದ್ರಿ. ಐ ಥಿಂಕ್ 4:30 or so, 11 ಗಂಟೆ ಹಾಡ್ಬೇಕಿತ್ತು ನಾನು. ಅದು ಮುಂದೆ ಹೋಗಿ ಹೋಗಿ 4:15 ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 4:15 ನನ್ನ ನಂಬರ್ ಬಂತು. ನಿಮ್ಗೆ ಅದು ಯಾವತ್ತು ಒಂದು ಹೌದು, ಮರೆಯಲಾರದಂತಹ ಅವಿಸ್ಮರಣೀಯ ವಾತಾವರಣ. ನಾನು ಜೀವನದಲ್ಲಿ ಆಡಿಟೋರಿಯಂದಲ್ಲಿ ನಾನು ತುಂಬಾ ಹಾಡಿದ್ದೇನೆ, ಆದ್ರೆ ಆ ಬೆಳಗಿನ ಜಾವದಲ್ಲಿ ಪ್ರಕೃತಿಯ ಮಡಿಲಲ್ಲಿ ಹಾಡಿದ್ದು ಮೊದಲನೇ. ಹೌದು, ಅದು ಅತ್ಯಂತ ಇನ್ಫಾರ್ಮಲ್ ಆಡಿಯನ್ಸ್ ಕೂಡ ಇದ್ರು. ಬಹಳ ಸುಂದರ ಅನುಭವ ನನಗೆ ಆಗಿದೆ, ದಿವ್ಯತೆ ಅನುಭವ ಆಗಿದೆ. ಆಮೇಲೆ ಬಹುಶಃ ನಮ್ಮ ಪಂಡಿತ್ MP ಹೆಗಡೆ ಅವರ ಕ್ಲಾಸ್ ನಿಂದ ತಮ್ಗೆ ಒಂದು ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಿದ್ರು. ಪಂಡಿತ್ ರಂಗನಾಥ್ ಶೀಗೇಳ್ಳಿ ಪ್ರಶಸ್ತಿಯನ್ನು ಕೊಟ್ಟಿದ್ರು. ಅದನ್ನ ಕೊಟ್ಟು ಶಿರ್ಸಿಯಲ್ಲಿ ಕೂಡ ತಮ್ಮ ಕಾರ್ಯಕ್ರಮ ಆಗಿತ್ತು, ಸನ್ಮಾನ ಮತ್ತೆ ಕಾರ್ಯಕ್ರಮ ಆಗಿತ್ತು. ಅದು ಪೂರ್ವದಲ್ಲಿ ಇಲ್ಲಿ ಕೂಜೋಳಿಯಲ್ಲಿ ನಮ್ಮ ಮಿತ್ರರಾದ ಗೌರಿ ಶಿಯಾಜಿ ಅವರು ತಮ್ಮ ಗುರುಗಳ ಸ್ಮರಣೆಯನ್ನ ಪ್ರತಿ ವರ್ಷ ಮಾಡ್ತಾರೆ. ಪಂಡಿತ್ ಷಡಕ್ಷರಿ ಗವೈ ಅವರ ಹೆಸರಿನಲ್ಲಿ ಸಂಗೀತ ಫೆಸ್ಟಿವಲ್ ಮಾಡ್ತಿದ್ರು ಅವರು. ಅದಕ್ಕೆ ನನ್ನನ್ನು ಕರೆದಿದ್ರು. ಅದಕ್ಕೆ MP ಹೆಗಡೆ ಅವರು ಬಂದಿದ್ರು. ಹಾಗಾಗಿ MP ಹೆಗಡೆ ಅವರು ಪರಿಚಯ ಆಯ್ತು. ಅವರು ನನ್ಗೆ ಅದನ್ನ ಕೊಟ್ರು. ಹಂಗೆ ಅಂದ್ರೆ ನೀವು ಇಲ್ಲಿಂದ ಅಪರಿಚಿತರಾಗಿ ಇದ್ರು, ಅಷ್ಟು ದೂರದಲ್ಲಿ ಇದ್ರು ಕೂಡ ಏನೋ ಒಂದು ಮೊದಲಿನ ಈ ಊರಿನ ಬಂಧ ಅನ್ನೋದಿರುತ್ತಲ್ಲ, ಅದು ನಿಮ್ಮನ್ನ ಇಲ್ಲಿ ಮತ್ತೆ ಮತ್ತೆ ಇತ್ತೀಚೆಗೆ ಕರ್ಕೊಂಡು ಬರ್ತಾ ಇದೆ ಈ ಸೈಡು ಅಂತ ಹೇಳಿ ನನ್ಗೆ ಅನ್ಸುತ್ತೆ. सजन के सावरे सूरत अब सजन के सावरे सूरत अब मोरे मन भाई, मोरे मन भाई आली सजन के सावरे 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 अब सजन के सावरे सजन के सावरे सूरत अब सजन के सावरे मुरलिया धर धर गया चलावत, मुरलिया धर धर गया चलावत, मुरलिया धर आ आ आ आ मुरलिया धर धर गया चलावत, प्राण पिया बिन सजन के सावरे सूरत अब सजन के सावरे सूरत अब सजन के सावरे सजन के सावरे सूरत मोरे मन भाई आ मन ओ सजन के सावरे सूरत अब सजन के सावरे सूरत अब मोरे मन भाई आली सजन के सावरे सावर 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 सूरत अब सजन के सावरे मोरे मन भाई यो सजन के सावरे सूरत मोरे मन भाई आली सजन के सावरे सजन के
मूरत अब सजन के सावरे मोरे मन में बसत हो श्याम मन में बसत हो श्याम श्याम मूरत मन में बसत हो मोरे मन में बसत हो मोरे मन में बसत हो श्याम मूरत श्याम 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 मूरत मन में बसत हो श्याम मूरत नित मोरे चित सुत बुध विसत हो। आग्रह कराने की है मन में बसत हो मोरे मन में बसत हो श्याम मूरत नित मोरी सुध बुध चित विसत हो मोरे मन में बसत हो मन में बसत हो।